ಇಡೀ ವರ್ಲ್ಡ್ ಅಲ್ಲೇ ಒಂದೇ ಸಂಸ್ಥೆ ಇರೋದು, ಅದು ನಮ್ಮ ಬೆಂಗಳೂರಲ್ಲಿ, ಅದು ನಿಮ್ಮ ಸಂಸ್ಥೆ. ಹೌದು. ನಾವು GI ಅಂತ ಯಾಕೆ ಕರಿತೀವಿ ಅಂದ್ರೆ, ಆ ಊರ್ ಬಿಟ್ರೆ ಆ ಪದಾರ್ಥನ ನೀವು ಪ್ರಪಂಚದ ಎಲ್ಲೇ ಆದ್ರೂ ಎಕ್ಸಾಕ್ಟ್ ಆಗಿ 100% ಸೇಮ್ ಕ್ವಾಲಿಟಿಯಲ್ಲಿ ಮಾಡಕ್ಕಾಗಲ್ಲ ಆ ಜಾಗ ಬಿಟ್ರೆ. ಸುಮಾರು 230 GI ಪ್ರಾಡಕ್ಟ್ಸ್ ನ ಒಂದ್ ಕಡೆ ನೀವು ಕಾಣಬಹುದು. ಆಯಾಯ ರಾಜ್ಯದಲ್ಲಿರುವಂತಹ ಅತ್ಯುತ್ತಮ ಕ್ವಾಲಿಟಿ ಗುಣಮಟ್ಟದ GI ಮಾನ್ಯತೆ ಹೊಂದಿರುವಂತಹ ಸೀರೆಗಳು ಇಲ್ಲಿ ಸಿಗುತ್ತೆ. ಎಲ್ಲ ನಿಮ್ಗೆ ಏನು ತುಂಬಾ ಕಾಸ್ಟ್ಲಿ ಇರೋದಿಲ್ಲ ಇದು, ಯಾಕಂದ್ರೆ ಇಲ್ಲಿ ಮಿಡ್ಲ್ ಮೆನ್ ಗಳು ಯಾರು ಇರೋದಿಲ್ಲ. ಬಾಡಿ ಸಪರೇಟ್ ಆಗಿ ಕಾಣುತ್ತೆ ನಿಮ್ಗೆ. ಹೌದು ಸರ್. ಪಲ್ಲು ಸಪರೇಟ್ ಆಗಿ ಕಾಣುತ್ತೆ. ಇವೆರಡು ಅಟ್ಯಾಚ್ ಮಾಡಿರೋ ಟೆಕ್ನಿಕ್ ಇದೆಯಲ್ಲ, ಇದಕ್ಕೆ ಟೆಕ್ನಿಕ್ ಗೆ GI ಕೊಟ್ಟಿದ್ದಾರೆ. ಈ ಮರದ್ದು ಮತ್ತೆ ಮಣ್ಣು ಅದರಿಂದ ಬಣ್ಣ ತೆಗೆದಿ ಆರ್ಗ್ಯಾನಿಕ್ ಕಲರ್ ಅಲ್ಲಿ ಮಾಡೋದು. ಸೊ ನಾವು 500 ರೂಪಾಯಿ ಸೀರೆ ತಗೊಂಬಂದ್ರೆ 700 ರೂಪಾಯಿಗೆ ನಾವು ಅದನ್ನ ಮಾರ್ತೀವಿ. ಪ್ರೆಸಿಡೆಂಟ್ ಅವರು ನಿಮ್ಮಿಂದ ತಗೊಂತಾರ? ಹೌದು, ಆನ್ಲೈನ್ ಬೈ ಮಾಡಿದ್ರು ಒಂದ್ಸಲ. ಹೌದಾ? ಹೌದು. ಇದನ್ನು ಕೊಡ್ತೀರಾ ಸರ್? ಹೌದು. ಹೌದು. ಓಕೆ, ಇದು ಸೇಲ್ಗೆ ಇಟ್ಟಿರೋದು? ಹೌದು. ಇವೆಲ್ಲ GI ಮಾನ್ಯತೆ ಹೊಂದಿರುವಂತಹ ಪೇಂಟಿಂಗ್ಸ್. ಮೈಸೂರ್ದು. ಓಕೆ, ಇದೆಲ್ಲ ಮೈಸೂರ್ದ? ಮೈಸೂರು ಗಂಜಿಫಾ ಕಾರ್ಡ್ಸ್. ಚಿನ್ನ ಬಳಸಿರ್ತಾರ? ಬಳಸಿರ್ತಾರ. ಹೌದು. ಓಕೆ, ಈ ಪೇಂಟಿಂಗ್. ಹೌದು. ಹೌದು. ಬೈಕ್ ಓಡಿಸ್ತಿದೆ, ಇದು ಬೈಕಲ್ಲಿ ಕೂತಿದೆ, ಇಲ್ಲಿ ಸೆಲ್ಫಿ ತೆಗಿತಾ ಇದೆ ಮೊಬೈಲ್. ಎಷ್ಟು ನೀಟಾಗಿ ಮಾಡಿದ್ರೆ. ಇದನ್ನ ಗರಿಕೆಯಿಂದ ಮಾಡಿದ್ದಂದ್ರೆ ನೀವು ನಂಬ್ತೀರಾ? ಇದು ಸೌರ ಅಂತ ನಮ್ ದೇಶದ್ದು ಒನ್ ಆಫ್ ದ ಓಲ್ಡೆಸ್ಟ್ ಟ್ರೈಬ್ಸ್ ಅವರು ಇದನ್ನ ಹಾಕೊಳ್ತಾರೆ. ಫಸ್ಟ್ ಲವಂಗ ಬೆಳೆದಿದ್ದೆ ಈ ಊರಲ್ಲಿ, ಕನ್ಯಾಕುಮಾರಿಲಿ ಕೋಟಲಂ ಅಂತ ಒಂದು ಜಾಗ ಇದೆ. ಸೊ ಕನಿಷ್ಠ ಇದರಲ್ಲಿ 24 ಗಂಟೆವರೆಗೂ ನೀವು ಎಣ್ಣೆ ಹಾಕದೆ ದೀಪ ಉರಿತಾನೆ ಇರುತ್ತೆ. ಯಾರೇ ಬಂದು ಹೆಗ್ಗದೆ ಸ್ಟುಡಿಯೋ ಇಂದ ಮುಖಾಂತರ ಬಂದಿದೀವಿ ಅಂದ್ರೆ ನಾವು ಅವ್ರಿಗೆ 10% ಡಿಸ್ಕೌಂಟ್ ಕೊಡ್ತಿದ್ದೀವಿ. ವೆಬ್ಸೈಟ್ ಇದೆ, ಆನ್ಲೈನ್ ಇದೆ. ಸೊ ಅವ್ರ ವೆಬ್ಸೈಟ್ ಅಲ್ಲೇ ಆನ್ಲೈನ್ ಥ್ರೂ ಏನೇನ್ ಬೇಕು ದೇ ಕ್ಯಾನ್ ಬೈ ಇಟ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತು ನಾನು ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ಇದು ನಿಮಗೆ ಸ್ಪೆಷಲ್ ಆಗಿರುವಂತಹ ಕಂಟೆಂಟ್. ಇದು ಯಾಕಂತ ಹೇಳಿದ್ರೆ ಇಡೀ ವರ್ಲ್ಡಲ್ಲೇ ಒಂದು GI ಟ್ಯಾಗ್ಡ್ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರಲ್ಲಿ. ಸೊ ಈಗ ನಾನು ಸದ್ಯಕ್ಕೆ GI ಟ್ಯಾಗ್ಡ್ ಸಂಸ್ಥೆಯ ಒಳಗಡೆನೇ ಇದ್ದೀನಿ. ನೋಡಿ, ನನ್ನ ಹಿಂದೆ ನಿಮಗೆ ನೀವು ಇದುವರೆಗೂ ಬಹುಶಃ ಎಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬಹುದು, ಇಂಥದ್ದೊಂದು ಸೀರೆ ಸಿಗುತ್ತೆ, ಇಂಥದ್ದೊಂದು ಪ್ರಾಡಕ್ಟ್ ಸಿಗುತ್ತೆ ಅಂತ. ಆದರೆ GI ಟ್ಯಾಗ್ಡ್ ಇರುವಂಥ ಪ್ರಾಡಕ್ಟನ್ನು ನೀವು ನೋಡಿದ್ದೀರಾ ಅಥವಾ ತಗೊಂಡಿದ್ದೀರಾ? ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಸಾಕಷ್ಟು ಮಾಹಿತಿ ಇಲ್ಲಿ ಸಿಗುತ್ತೆ. ನಿಮಗೆ ವೆರೈಟಿ ಸೀರೆ ಸಿಗುತ್ತೆ. ಅಂದರೆ ನಮ್ಮ ರಾಜ್ಯದಲ್ಲೇ ಸುಮಾರು ಕಡೆ ಅಥವಾ ನಮ್ಮ ದೇಶದಲ್ಲಿ ಸುಮಾರು ರಾಜ್ಯಗಳಿದೆ. ಆಯಾಯ ರಾಜ್ಯದಲ್ಲಿ GI ಟ್ಯಾಗ್ಡ್ ಇರುವಂತಹ ಒಂದಿಷ್ಟು ಸೀರೆಗಳು ಅಥವಾ ಆಯಾಯ ಪ್ರಾಂತ್ಯದಲ್ಲಿ ನಮ್ಮ ಪರಂಪರೆಯ ಅನುಸಾರವಾಗಿ ಈ ಹಿಂದೆ ಏನೇನು ವಸ್ತುಗಳಿತ್ತು ಅವೆಲ್ಲವನ್ನ ಒಂದೇ ಕಡೆ ಕ್ರೋಢೀಕರಿಸುವಂತಹ ಒಂದು ಕೆಲಸವನ್ನು ತೇಜಸ್ ಅವರು ಮಾಡಿದ್ದಾರೆ. GI ಟ್ಯಾಗ್ಡ್ ಸಂಸ್ಥೆಯ CEO ಆಗಿರುವಂತಹ ತೇಜಸ್ ಅವರು ಇಲ್ಲೇ ಇದ್ದಾರೆ. ಸರ್, ಕಾರ್ಯಕ್ರಮ ನಮಸ್ಕಾರ. ನಿಜವಾಗ್ಲೂ ಖುಷಿ ಆಯ್ತು. ನಾನು ಇದುವರೆಗೂ ಇದನ್ನ ನೋಡಿಲ್ಲ, ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಇಡೀ ವರ್ಲ್ಡ್ ಅಲ್ಲೇ ಒಂದೇ ಸಂಸ್ಥೆ ಇರೋದು, ಅದು ನಮ್ಮ ಬೆಂಗಳೂರಲ್ಲಿ, ಅದು ನಿಮ್ಮ ಸಂಸ್ಥೆ. ಹೌದು. GI ಟ್ಯಾಗ್ಡ್ ಅಂತ ಹೇಳಿದ್ರೆ ಏನು ಸರ್? ಭೌಗೋಳಿಕ ಸೂಚಂಕ ಅಂತ ಕರಿತೀವಿ ಕನ್ನಡದಲ್ಲಿ. ಈಗ ಯಾವ್ದಾದ್ರೂ ಒಂದು ಪದಾರ್ಥದ ಮುಂದೆ ಒಂದು ಊರಿನ ಹೆಸರಿದ್ರೆ ಅದನ್ನ ನಾವು GI ಅಂತ ಕರಿತೀವಿ. ನೀವು ಬ್ಯಾಡ್ಗೆ ಮೆಣಸಿನಕಾಯಿ ಆಗಿರ್ಬೋದು, ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಉಡುಪಿ ಸ್ಯಾರಿ, ಇಲ್ಕಲ್ ಸೀರೆ, ಈ ತರ ಒಂದು ಜಾಗದ ಊರಿದ್ರೆ ನಾವು GI ಅಂತ ಯಾಕೆ ಕರಿತೀವಿ ಅಂದ್ರೆ ಆ ಊರ್ ಬಿಟ್ರೆ ಆ ಪದಾರ್ಥನ ನೀವು ಪ್ರಪಂಚದ ಎಲ್ಲೇ ಆದ್ರೂ ಎಕ್ಸಾಕ್ಟ್ ಆಗಿ 100% ಸೇಮ್ ಕ್ವಾಲಿಟಿಯಲ್ಲಿ ಮಾಡಕ್ಕಾಗಲ್ಲ ಆ ಜಾಗ ಬಿಟ್ರೆ. ಈಗ ನಾನು ನಿಮ್ಗೆ ಅವಾಗ ಹೇಳ್ತಿದ್ದೆ, ನಿಮ್ಗೆ ಈ ಬ್ಯಾಡ್ಗಿ ಮೆಣಸಿನಕಾಯಿ, ಅದೇ ಬ್ಯಾಡ್ಗಿ ಮೆಣಸಿನಕಾಯಿನ ನೀವು ತಗೊಂಡೋಗಿ ಗುಂಟೂರಲ್ಲಿ ಬೆಳೆದ್ರೆ ನಿಮ್ಗೆ ಬ್ಯಾಡ್ಗಿ ಮೆಣಸಿನಕಾಯಿ ಅಂತ ಕರ್ಸ್ಕೊಳ್ಳಲ್ಲ, ಅದು ಗುಂಟೂರು ಮೆಣಸಿನಕಾಯಿ ಆಗೋಗುತ್ತೆ, ಅದರದ್ದು ಟೇಸ್ಟ್ ಚೇಂಜ್ ಆಗೋಗುತ್ತೆ. ಸೊ ಈ ತರ ಪದಾರ್ಥಗಳನ್ನ ಭಾರತ ಸರ್ಕಾರ ಏನ್ ಮಾಡಿದೆ, ಗುರುತಿಸಿ ಅದರದ್ದು ಒಂದು ಅಂತಾರಾಷ್ಟ್ರೀಯ ಒಪ್ಪಂದದಲ್ಲಿ 2003 ಒಂದು ಕಾನೂನು ತಗೊಂಬಂತು ಈ GI ಪ್ರಾಡಕ್ಟ್ಸ್ ನ ಪ್ರೊಟೆಕ್ಟ್ ಮಾಡಕ್ಕೆ. ಯಾಕೆ ಅಂದ್ರೆ ಇವಾಗ ಏನಾಗುತ್ತೆ, ನಿಮ್ಗೆ ಯಾವ್ದಾದ್ರು ಒಂದು ಪದಾರ್ಥ ಒಂದ್ ಜಾಗಕ್ಕೆ ಮಾತ್ರ ಸೀಮಿತ ಆದ್ರೆ ಆ ಪದಾರ್ಥಕ್ಕೆ ಡಿಮ್ಯಾಂಡ್ ಜಾಸ್ತಿ. ಡಿಮ್ಯಾಂಡ್ ಜಾಸ್ತಿ ಆದ್ರೆ ಏನ್ ಮಾಡ್ತಾರೆ, ಕಾಪಿ ಮಾಡ್ತಾರೆ, ಡ್ಯೂಪ್ಲಿಕೇಟ್ ಮಾಡ್ತಾರೆ. ಸೊ ಡ್ಯೂಪ್ಲಿಕೇಟ್ ಮಾಡಿದಾಗ ಏನಾಗುತ್ತೆ, ಯಾರು ನಿಜವಾಗ್ಲೂ ಆ ಪದಾರ್ಥನ ಮಾಡ್ತಿದ್ದಾರೆ ಅವ್ರಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದಾಗ ಅವ್ರು ಏನ್ ಮಾಡ್ತಾರೆ, ಆ ಒಂದು ಕೆಲಸನ ಬಿಟ್ಟು ಬೇರೆ ಒಂದು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಸೊ ಈ ತರ ಆಗ್ಬಾರ್ದು. ನಿಮ್ಗೆ ಒಂದ್ ಕಡೆ ಇದನ್ನ ಯಾರು ಮಾಡ್ತಿದ್ದಾರೆ ಈ ಪದಾರ್ಥಗಳನ್ನ ಅವ್ರಿಗೂನು ಒಂದು ಭದ್ರತೆ ಕೊಡಬೇಕು. ಜೊತೆಲಿ ಕನ್ಸ್ಯೂಮರ್ ಅಂತ ಏನ್ ಹೇಳ್ತೀವಿ, ಗ್ರಾಹಕರು, ಅವ್ರಿಗೂನು ಡ್ಯೂಪ್ಲಿಕೇಟ್ ಪ್ರಾಡಕ್ಟ್ ಸಿಗದೆ ಅಥೆಂಟಿಕ್ ಪ್ರಾಡಕ್ಟ್ ಸಿಗ್ಬೇಕು ಅನ್ನೋ ಕಾನೂನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 500 ಪ್ರಾಡಕ್ಟ್ಸ್ಗೆ ಭಾರತ ಸರ್ಕಾರ GI ಮಾನ್ಯತೆ ಕೊಟ್ಟಿದ್ದಾರೆ. ನಮ್ಮ ದೇಶ ಒಟ್ಟು ನಮ್ಮ ಇಡೀ ಪ್ರಪಂಚದಲ್ಲಿ 30,000ಕ್ಕೆ GI ಮಾನ್ಯತೆ ಕೊಟ್ಟಿದ್ದಾರೆ ವರ್ಲ್ಡ್ ಅಲ್ಲಿ.
ವಸ್ತುಗಳಿಗೆ. ಸೊ ಇವತ್ತು ನಮ್ಮಲ್ಲಿ ಇಲ್ಲಿ ಏನು ನೀವು ನೋಡ್ತಿದ್ದೀರಾ, ಸುಮಾರು 230 GI ಪ್ರಾಡಕ್ಟ್ಸ್ ನ ಒಂದ್ ಕಡೆ ನೀವು ಕಾಣಬಹುದು. ಅಂಡ್ 230 ಪ್ರಾಡಕ್ಟ್ ಏನು ಅಂದ್ರೆ ಎಲ್ಲಿ ಅದು ಬಂದಿದೆ, ಯಾರು ಮಾಡಿದ್ರು ಅಷ್ಟು ನೀವು ಟ್ರೇಸ್ ಮಾಡಬಹುದು ಅದನ್ನ. ಹೌದು. ಸೊ ಇಲ್ಲಿ ನಿಮ್ಗೆ ಏನು ಅಂದ್ರೆ ಈ GI ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ನೀವು ಒಬ್ಬ ಮಿಡಲ್ ಮ್ಯಾನ್ ಇಂದ ಹೋಗಕ್ಕಾಗಲ್ಲ, ಒಬ್ಬ ವೆಂಡರ್ ಇಂದ ಹೋಗಕ್ಕಾಗಲ್ಲ. ಯಾಕಂದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಉಡುಪಿ ಸ್ಯಾರಿ ನಾನು ತಗೊಂಡ್ ಬರ್ಬೇಕು ಅಂದ್ರೆ ನಾನು ಉಡುಪಿಗೆ ಹೋಗಿ ಅಲ್ಲೇ ಇದ್ದು ಒಂದು ತಿಂಗಳು ಅಲ್ಲೆಲ್ಲ ಹುಡುಕಿ ಮಾಡಿ ಕರೆಕ್ಟ್ ಆಗಿರೋ ನೇಕಾರ ಜೊತೆ ಸೇರ್ಕೊಂಡು ಒಂದು GI ಪಂಚಾಯತ್ ಅಂತ ಮಾಡ್ತೀವಿ ನಾವು. ಸೊ ಅಲ್ಲಿಂದ ನಾವು ಮಾಡಿ ಅವ್ರ ಪರವಾಗಿ ನಾವಿಲ್ಲಿ ಮಾರೋದಷ್ಟೇ ನಮ್ ಕೆಲಸ, ಮಾರ್ಕೆಟ್ ಕೊಡ್ಸೋದು. ಇವಾಗ ನಿಮ್ಗೆ ನಾವು ಮಿಡಲ್ ಮ್ಯಾನ್ ಹತ್ರ ಹೋದ್ರೆ ಏನಾಗುತ್ತೆ, ಅವ್ನು ಎಲ್ಲಿಂದ ತಂದ ಅಂತ ಯಾರಿಗೂ ಹುಡುಕಕ್ಕಾಗಲ್ಲ. ಹೌದು. ಅವನು ಉಡುಪಿ ಸ್ಯಾರಿನ ನಿಮ್ ಕೇರಳ ಕಾಸರಗೋಡಲ್ಲೂ ಸೇಮ್ ಮಾಡ್ತಾರೆ ಆಲ್ಮೋಸ್ಟ್. ಅಲ್ಲಿಂದ ರೇಟ್ ವೈಸ್ ಕೂಡ ಅವನ ಚಾರ್ಜಸ್ ಇರೋದ್ರಿಂದ ಜಾಸ್ತಿ ಆಗುತ್ತೆ, ಸಿಕ್ಕಾಪಟ್ಟೆ. ಇಲ್ಲಿಗೆ ಏನಾದ್ರು ನೋಡಿ ವೀಕ್ಷಕರೇ, ನೀವು ಇಲ್ಲಿಗೆ ಒಂದ್ಸಲ ಈ ಸ್ಟೋರ್ಗೆ ನೀವು ಭೇಟಿ ಕೊಟ್ರೆ ನಿಮ್ಗೆ 3 ಮಾಳಿಗೆ ಸಿಗುತ್ತೆ. ಹೌದು. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಏನ್ ನಿಂತಿದೀವಿ, ಇಲ್ಲಿ ನಿಮ್ಗೆ ಎಲ್ಲಾ ರಾಜ್ಯದ ಆಯಾಯ ರಾಜ್ಯದಲ್ಲಿರುವಂತಹ ಅತ್ಯುತ್ತಮ ಕ್ವಾಲಿಟಿ ಗುಣಮಟ್ಟದ GI ಮಾನ್ಯತೆ ಹೊಂದಿರುವಂತಹ ಸೀರೆಗಳು ಇಲ್ಲಿ ಸಿಗುತ್ತೆ. ಎಲ್ಲ ಸೀರೆ ಇರ್ಬೋದು, ಇನ್ನು ಎಲ್ಲ ಮೆಟೀರಿಯಲ್ ಅನ್ನ ತೋರಿಸ್ತೀವಿ. ಬಹುಶಃ 130 ಐಟಮ್ ಅಂತ ಹೇಳಿದ್ರಲ್ವಾ ನೀವು? 230 ಐಟಮ್ ಅನ್ನು ತೋರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ನಾನು ಹೇಳೋದು, ನೀವು ಬೆಂಗಳೂರಲ್ಲಿ ಇದ್ರೆ ಒಮ್ಮೆ ಇಲ್ಲಿಗೆ ಬನ್ನಿ. ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ನ ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡ್ರೆಸ್ ಇರುತ್ತೆ, ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ, ಪ್ರತಿ ಒಂದು ಡೀಟೇಲ್ಸ್ ಇರುತ್ತೆ. ಒಂದು ಸಲ ಇಲ್ಲಿಗೆ ಬನ್ನಿ, ನಿಮ್ಗೇನು ತುಂಬಾ ಕಾಸ್ಟ್ಲಿ ಇರೋದಿಲ್ಲ ಇದು. ಯಾಕಂದ್ರೆ ಇಲ್ಲಿ ಮಿಡ್ಲ್ ಮೆನ್ ಗಳು ಯಾರು ಇರೋದಿಲ್ಲ, ಇವರೇ ನೇರವಾಗಿ ಇವ್ರು ನನ್ನ ಹತ್ರ ಹೇಳ್ತಾ ಇದ್ರು, ಸರಿಸುಮಾರು ಒಂದು 8 ವರ್ಷದಿಂದ ಹಳ್ಳಿಗಳಿಗೆ ತಿರುಗಿ, ಅದು ಕೇವಲ ರಾಜ್ಯದ ಹಳ್ಳಿ ಅಲ್ಲ, ಬೇರೆ ಬೇರೆ ರಾಜ್ಯದ ಹಳ್ಳಿ, ನಮ್ಮ ದೇಶದ ವಿವಿಧ ರಾಜ್ಯಗಳ ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನಗಳನ್ನ ಭೇಟಿಯಾಗಿ ಒಂದೊಂದು ಐಟಮ್ ಅನ್ನ ತಂದಿರ್ತಾರೆ. ನೋಡಿ, ಇದನ್ನೇ ತಗೊಳ್ಳೋಣ. ಈಗ ಫಸ್ಟ್ ನಾವು ಈ ಬ್ಯಾಗ್ ಅನ್ನೇ ತಗೊಂಡ್ರೆ ಇದು ಕಂಪ್ಲೀಟ್ ಹೌದು, ಹ್ಯಾಂಡ್ ಮೇಡ್ ಅನ್ನೋದಕ್ಕಿಂತ ಇದು ಮಾಧುರ್ ಕತ್ತಿ ಅಂತ ಕರಿತೀವಿ ವೆಸ್ಟ್ ಬೆಂಗಾಲ್ ಅಲ್ಲಿ. ಮಾಧುರ ಅಂದ್ರೆ ಏನು ಅಂದ್ರೆ ಈ ಹುಲ್ಲು, ಈ ಹುಲ್ಲಾಗಿ ಮಾಡಿರೋದು, ಇದು ಹುಲ್ಲಲ್ಲಿ ಮಾಡಿರುವಂತಹ ಬ್ಯಾಗ್ ಇದು. ಹೌದು. ಓಕೆ, ಬನ್ನಿ ಸರ್ ಮುಂದಕ್ಕೆ ಹೋಗೋಣ. ಯಾಕಂದ್ರೆ ಇಲ್ಲಿ ತುಂಬಾ ಐಟಮ್ಸ್ ಗಳಿದೆ. ಫಸ್ಟ್ ಇಳಕಲ್ ಸ್ಯಾರೀಸ್ ಮತ್ತೆ ಉಡುಪಿ ಕಾಟನ್ ಸ್ಯಾರೀಸ್ ಅಂತ ಒಂದು ಬೋರ್ಡ್ ಇದೆ. ಸೊ ಇವೆಲ್ಲ ಅಲ್ಲೇ ರೆಡಿ ಆಗಿ ಬರೋದು, ಅಲ್ಲೇ ರೆಡಿ ಆಗೋದು. ಆಮೇಲೆ ಏನು ಅಂದ್ರೆ ಇಳಕಲ್ ಸೀರೆಗೆ ಏನಕ್ಕೆ ಅದು GI ಮಾನ್ಯತೆ ಕೊಟ್ಟಿದ್ದಾರೆ ಅಂದ್ರೆ, ಬಾಗಲಕೋಟ್ ಅಲ್ಲಿ ನಿಮ್ಗೆ ಹತ್ತಿ ಬೆಳೀತಾರೆ. ಹತ್ತಿಗೆ ಅದರದೇ ಆದ ಕೆಲವು ವಿಶೇಷತೆ ಇರುತ್ತೆ. ಹೌದು. ಅಲ್ಲಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಬೆಳೆಯುವ ಹತ್ತಿಯಲ್ಲೇ ಸೀರೆ ಮಾಡ್ಬೇಕಾದ್ರೆ ಅದು ಇಳಕಲ್ ಸೀರೆ ಫಸ್ಟ್ ಥಿಂಗು ಇಲ್ಲಿ ಬರ್ದಿದ್ದೀರಾ? ಹೌದು. ಆಮೇಲೆ ಈ ಇಳಕಲ್ ಸೀರೆ ಒಂದು ವಿಶೇಷತೆ ಏನು ಅಂದ್ರೆ, ನಿಮ್ಗೆ ಈ ಬಾಡಿ ಏನಂತ ಹೇಳ್ತೀವಿ ಸೀರೆಗೆ, ಅದು ಸಪರೇಟ್ ಆಗಿ ನೇಯಬೇಕು, ಪಲ್ಲು ಸಪರೇಟ್ ಆಗಿ ನೇಯಬೇಕು. ನೇಯ್ದಿ ಆಮೇಲೆ ಅದನ್ನ ಸೇರ್ಸೋದು ಟೆಕ್ನಿಕ್ ಇದೆಯಲ್ಲ, ಆ ಟೆಕ್ನಿಕ್ ಗೆ GI ಒಂದು ಸೀರೆ ತಗೊಬನ್ನಿ ಸರ್, ಯಾವ್ದಾದ್ರು ಪರವಾಗಿಲ್ಲ. ಒಂದು ಸೀರೆಯನ್ನ ಇಲ್ಲಿ ಇಡಿ ತೋರ್ಸೋಣ ನಾವು. 100% ಪ್ಯೂರ್ ಆಗಿರುತ್ತಲ್ಲ? ಹೌದು. ಯಾಕಂದ್ರೆ GI ಅಲ್ಲಿ ಒಂದೇನ್ ಸ್ಪೆಷಾಲಿಟಿ ಅಂದ್ರೆ, ಒಂದು ಪ್ರಾಡಕ್ಟ್ ಡ್ಯೂಪ್ಲಿಕೇಟ್ ಮಾಡಿದ್ರೆ ಕಾನೂನು ಅಡಿಯಲ್ಲಿ 2 ವರ್ಷ ಕಾಲ ಜೈಲ್ ಹಾಕ್ಬೋದು. ಅಷ್ಟು ಕಾನೂನಿದೆ ನಮ್ಮಲ್ಲಿ. ನೋಡಿ, ಇದು ಪಲ್ಲು ಏನಿದೆ, ಇದು ಪ್ಯೂರ್ ಸಿಲ್ಕ್ ಇರುತ್ತೆ ಪಲ್ಲು. ಬಾಡಿ ನಿಮ್ಗೆ ಪ್ಯೂರ್ ಸಿಲ್ಕ್ ಇಲ್ಲ ಆರ್ಟ್ ಸಿಲ್ಕ್ ಇರ್ಬೋದು, ಇಲ್ಲ ಕಾಟನ್ ಇರ್ಬೋದು, ಹಂಗೆ ಆ ರೀತಿ. ಸೊ ಇದೆಲ್ಲ ಹ್ಯಾಂಡ್ಲೂಮೇ. ಆಮೇಲೆ ಇದು ಪ್ಯೂರ್ ಸಿಲ್ಕ್ ಪಲ್ಲು. ಇದು ನೀವು ನೋಡಿದ್ರೆ ಇನ್ನೊಂದು, ಇದು ನೋಡಿ ಬಾಡಿ ಸಪರೇಟ್ ಆಗಿ ಕಾಣುತ್ತೆ ನಿಮ್ಗೆ. ಹೌದು ಸರ್. ಪಲ್ಲು ಸಪರೇಟ್ ಆಗಿ ಕಾಣುತ್ತೆ. ಇವೆರಡು ಅಟ್ಯಾಚ್ ಮಾಡಿರೋ ಟೆಕ್ನಿಕ್ ಇದೆಯಲ್ಲ, ಇದಕ್ಕೆ ಟೆಕ್ನಿಕ್ ಗೆ GI ಕೊಟ್ಟಿದ್ದಾರೆ. ಹೌದು. ಇಲ್ಲಿ ಒಂದು ಸೀರೆ ಬೇರೆ ಉಡ್ಸಿ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿಗೆ ಬಂದ್ರೆ ಖಾಲಿ ಸೀರೆಗಳು ಮಾತ್ರ ಅಲ್ಲ, ನಿಮ್ಮ ಮನೆಯನ್ನ ಸುಂದರವಾಗಿರಿಸಿಕೊಳ್ಳೋದಕ್ಕೆ ಏನೇನ್ ಐಟಮ್ಗಳು ಬೇಕು ಪ್ರತಿಯೊಂದು ಸಿಗುತ್ತೆ. ಈಗ ನಾವು ಮುಂದೆ ಇನ್ನೂ ಒಂದಿಷ್ಟು ಸೀರೆಸ್ ಗಳಿದೆ, ಅವುಗಳನ್ನೆಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋಣ. ಸರ್, ಒಂದು ಗ್ಲಾನ್ಸ್ ಆಗಿ ಹೇಳೋ ಪ್ರಯತ್ನ ಮಾಡೋಣ. ನೋಡಿ, ಇದು ಮಚ್ಲಿಪಟ್ನಂ ಕಲಂಕಾರಿ ಅಂತ. ನಮ್ಮಲ್ಲಿ 2 ರೀತಿ ಕಲಂಕಾರಿ ಬರುತ್ತೆ, ಒಂದು ಕಾಲಹಸ್ತಿ ಕಲಂಕಾರಿ, ಮಚ್ಲಿಪಟ್ನಂ. ಮಚ್ಲಿಪಟ್ನಂ ಅಲ್ಲಿ ಏನು ಅಂದ್ರೆ ಹ್ಯಾಂಡ್ ಬ್ಲಾಕ್ ಪ್ರಿಂಟೆಡ್, ಇದು ಆರ್ಗ್ಯಾನಿಕ್ ಡೈ. ಈ ಮರದ್ದು ಮತ್ತೆ ಮಣ್ಣು ಅದರಿಂದ ಬಣ್ಣ ತೆಗೆದಿ ಆರ್ಗ್ಯಾನಿಕ್ ಕಲರ್ ಅಲ್ಲಿ ಮಾಡೋದು. ಸ್ಮೂತ್ ಇದೆ, ಪ್ಲಸ್ ನಿಮ್ಗೆ ಇಷ್ಟು. ಹೌದು, ಕಲರ್ ನೋಡಿ ತುಂಬಾ ವೈಬ್ರೆಂಟ್ ಆಗಿರಲ್ಲ. ನಿಮ್ಗೆ ಯಾರು ತುಂಬಾ ವೈಬ್ರೆಂಟ್ ಕಲರ್ ಕೊಡ್ತಾರೆ, ಅದು ಆರ್ಗ್ಯಾನಿಕ್ ಕಲರ್ಸ್ ಇರಲ್ಲ, ಸಿಂಥೆಟಿಕ್ ಕಲರ್. ಇದು ಮಂಗಳಗಿರಿ ಸೀರೆ. ಮಂಗಳಗಿರಿ ಸೀರೆನು ಇದು ನಮ್ಮ ಆಂಧ್ರ ಪ್ರದೇಶ. ಇದು ಮಾಧುರ್ ಕತ್ತಿ ಅಂತ.
ಇದರಲ್ಲಿ ನಮ್ಗೆ ಬೆಡ್ ಅಲ್ಲಿ ಏನು ಅಂದ್ರೆ ತುಂಬಾ ಬಿಸಿಲು ಜಾಸ್ತಿ ವೆಸ್ಟ್ ಬೆಂಗಾಲ್ ಅಲ್ಲಿ. ಆಮೇಲೆ ಅಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಹುಲ್ಲಲ್ಲಿ ಏನ್ ಮಾಡ್ತಾರಲ್ಲ ಅದ್ರಿಂದ ಸಾಕಷ್ಟು ನಿಮ್ಗೆ ವೆಂಟಿಲೇಷನ್ ಆಲ್ಸೋ ಕ್ರಿಯೇಟ್. ಸೊ ನಿಮ್ಗೆ ಈ ಬೆಡ್ ಅಲ್ಲಿ ಬೆಡ್ ಯೂಸ್ ಮಾಡ್ತಾರೆ ಈ ತರ ಹುಲ್ಲಲ್ಲಿ ಮಾಡ್ಕೊಂಡು. ಹುಲ್ಲಿದಲ್ವಾ? ಹೌದು. ಆಮೇಲೆ ನೋಡಿ ಇದು ನಾರಾಯಣಪೇಟೆ ಸೀರೆ ಅಂತೀವಿ. ಈ ನಾರಾಯಣಪೇಟೆ ಸೀರೆ ವಿಶೇಷತೆ ಏನು ಅಂದ್ರೆ ತೆಲಂಗಾಣದ್ದು. ಈ ಛತ್ರಪತಿ ಶಿವಾಜಿ ಸೈನ್ಯನ ಕರ್ಕೊಂಡು ಹೋಗ್ಬೇಕಾದ್ರೆ ನಾರಾಯಣಪೇಟೆ ಹತ್ರ ಆ ಸೇನೆಯಲ್ಲಿ ಕೆಲವು ನೇಕಾರರಿದ್ರು. ಅವರು ನಮ್ಗಿಲ್ಲ ಸ್ವಾಮಿ ತುಂಬಾ ಸುಸ್ತಾಗ್ತಿದೆ ಅಂದಾಗ ಶಿವಾಜಿ ಅವ್ರನ್ನ ಇಲ್ಲೇ ಬಿಟ್ರು. ಅವ್ರು ಇಲ್ಲೇ ಬಿಟ್ಟಾಗ ಇಲ್ಲಿ ಅವ್ರು ಏನ್ ಶುರು ಮಾಡಿದ್ರಲ್ಲ ನೇಯೋದ್ನ, ಅದು ನಾರಾಯಣಪೇಟೆ ಸೀರೆ ಆಗಿ ಪರಿವರ್ತನೆ ಆಯ್ತು. ನೋಡಿ ವೀಕ್ಷಕರೇ, ನಿಮ್ಗೆ ಇವರು ಎಲ್ಲ ಕಡೆಯಿಂದಾನು ಒಂದೊಂದು ಇಮೇಜ್ ಗಳನ್ನ ಮಾಡಿ ಇವರು ನಾರ್ಮಲಿ ಯಾರು ಬಡವರಿದ್ದಾರೆ, ಯಾರು ಮನೆ ಕೆಲಸವನ್ನ ಮಾಡಿಕೊಂಡು ಅವರ ಹೊಟ್ಟೆ ಬಟ್ಟೆಗೋಸ್ಕರ ಕೆಲಸ ಮಾಡ್ತಾರೆ ಅಂತವ್ರನ್ನ ಗುರುತಿಸಿ ಒಂದಿಷ್ಟು ಕೆಲಸವನ್ನ ಮಾಡೋರಿಂದ ಈ ತರ ಸೀರೆಗಳನ್ನ ತಗೊಂಡ್ ಬರ್ತೀರಾ ಅಲ್ವಾ? ಅವೆಲ್ಲದರ ಇಮೇಜಸ್ ಗಳು ಇಲ್ಲಿದೆ. ಇಲ್ಲಿ ಯಾವುದೇ ಡೂಪ್ಲಿಕೇಟ್ ಆಗುವಂತ ಸಾಧ್ಯತೆ ಇರೋದಿಲ್ಲ. ಬನ್ನಿ ಈ ಕಡೆ ಯುಪಿ ಸೆಕ್ಷನ್ ಇದು. ಇಲ್ಲಿ ನಮ್ಮಲ್ಲಿ ಲಕ್ನೋ ಚಿಕನ್ ಕಾರಿ ಅಂತಿದೆ, ಎಂಬ್ರಾಯ್ಡ್ರಿ ವರ್ಕ್. ಸರ್, ಈಗ ಸೀರೆ ಅಂತ ಬಂದಾಗ ಇಷ್ಟೇ ಕಲರ್ಸ್ ಗಳು ಇರೋದಾ ಅಥವಾ ಇನ್ನೂ ಕಲರ್ಸ್ ಗಳು ಸಿಗುತ್ತಾ ಬಂದವರಿಗೆ? ಸಿಗುತ್ತೆ. ಏನಂದ್ರೆ ನಮ್ಗೆ ಒಂದು ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ರೆ ನಮ್ಗೆ ಸ್ಯಾಟರ್ಡೆ ಸಂಡೇ ತಿರ್ಗಾ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇಗೆ ನಾವು ರೀಸ್ಟಾಕ್ ಮಾಡ್ಕೊಳ್ಳೋದು. ಅಂದ್ರೆ ಸ್ಯಾಟರ್ಡೆ ಸಂಡೇ ಅಷ್ಟು ಕ್ರೌಡ್ ಇರ್ತಾರೆ. ಸೊ ಅವಾಗ ನಮ್ಗೆ ಆಲ್ಮೋಸ್ಟ್ ಒಂದು 30-40% ಸ್ಟಾಕ್ ಕಡಿಮೆ ಆಗುತ್ತೆ. ಆಲ್ರೆಡಿ ಆರ್ಡರ್ ಪ್ಲೇಸ್ ಮಾಡಿರ್ತೀವಿ. ತಿರ್ಗಾ ಬರಕ್ಕೆ ಆ ಸ್ಯಾಟರ್ಡೆ ಹೆಂಗಿರುತ್ತೆ ಸರ್? ಖಂಡಿತವಾಗ್ಲೂ ಸಾಕಷ್ಟು ಕಾಂಪಿಟೇಟಿವ್ ಇರುತ್ತೆ ನಮ್ದು ರೇಟ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಏನು ಅಂದ್ರೆ ನೋಡಿ ಮುಂಚೆ ತರ ಇಲ್ಲ. ಈಗ ನಾನೊಬ್ಬ ಈ ಸೀರೆ ನೇಯವ್ರ ಹತ್ರ ನಾನು 500 ರೂಪಾಯಿ ಸೀರೆ ತಗೊಂಬಂದ್ರೆ ಅವ್ರಿಗೆ ಗೊತ್ತು ಇವತ್ತು ಸೀರೆ ಯಾರು ಕೊಡ್ತಿದ್ದೀನಿ, ಇವ್ರಿಗೆ ಕೊಡ್ತಿದ್ದೀನಿ. ಇವ್ರು ಎಷ್ಟಕ್ಕೆ ಮಾರ್ತಿದ್ದಾರೆ. ಈಗ ನಾನು ಅದನ್ನೇನಾದ್ರೂ ಅವ್ರ ಹತ್ರ 500 ರೂಪಾಯಿ ತಗೊಂಬಂದ್ 2000 ಕೊಟ್ರೆ ಇಮಿಡಿಯೇಟ್ ನೆಕ್ಸ್ಟ್ 500 ರೂಪಾಯಿನ 1000 ರೂಪಾಯಿ ಮಾರಕ್ ಶುರು ಮಾಡ್ತಾರೆ. ಸೊ ನಾವು 500 ರೂಪಾಯಿ ಸೀರೆ ತಗೊಂಬಂದ್ರೆ 700 ರೂಪಾಯಿಗೆ ನಾವು ಅದನ್ನ ಮಾರ್ತೀವಿ. ಸೊ ಅದು ಮನ್ವರ್ಕೆ ಅವ್ರಿಗೂ ಇರುತ್ತೆ ದಟ್ ಇವ್ರು ತಗೊಂಡೋಗಿದ್ದಾರೆ ಅಷ್ಟು ರೇಟ್ ಆಗ್ತಿಲ್ಲ, ಕರೆಕ್ಟ್ ದರದಲ್ಲಿ ಮಾರ್ತಿದ್ದಾರೆ. ಹಾಗಾಗಿ ನಮ್ದು ಅವ್ರದ್ದು ಸಂಬಂಧ ಏನಿದೆ ಬೇರೆಯವ್ರ ಸಂಬಂಧ ತರ ಇಲ್ಲ, ಒಂಥರ ಫ್ಯಾಮಿಲಿ ತರ ಸಂಬಂಧಗಳನ್ನ. ನಮ್ಮ ಚಾನಲ್ ನೋಡ್ಕೊಂಡು ಹೆಗ್ಗದ್ದೆ ಕಡೆಯಿಂದ ಯಾರಾದ್ರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಒಂದಿಷ್ಟು ಶಾಪಿಂಗ್ ಮಾಡಿದ್ರೆ ಹೌದು, ಸೊ ಅವ್ರಿಗೆ ಏನಾದ್ರು ಡಿಸ್ಕೌಂಟ್ ಸಿಗುತ್ತಾ ಸರ್? ಖಂಡಿತವಾಗ್ಲು. ಯಾರೇ ಬಂದು ಹೆಗ್ಗದ್ದೆ ಸ್ಟುಡಿಯೋ ಇಂದ ಮುಖಾಂತರ ಬಂದಿದೀವಿ ಅಂದ್ರೆ ನಾವು ಅವ್ರಿಗೆ 10% ಡಿಸ್ಕೌಂಟ್ ಕೊಡ್ತಿದ್ದೀವಿ. ನೋಡಿ ಸೂಪರ್. ಇದಕ್ಕಿಂತ ಜಾಸ್ತಿ ಏನು ಕೇಳೋ ಅವಶ್ಯಕತೆ ಇಲ್ಲ. ಓಕೆ, ಇದು ಸರ್ ಇದು ರಾಜಸ್ಥಾನ್ದು. ಈ ಕಡೆ ಇದು ಕೋಟಾ ಡೋರಿಯಾ ಅಂತ, ಆಮೇಲೆ ಬಗ್ರು ಹ್ಯಾಂಡ್ ಬ್ಲಾಕ್ ಪ್ರಿಂಟ್. ಸೊ ಇವೆರಡು ವೆರೈಟಿ. ನಾನು ಒಂದು ವಿಚಾರವನ್ನ ಹೇಳ್ತೀನಿ ನಮ್ಮ ವೀಕ್ಷಕರಿಗೆ. ಇಷ್ಟು ವೆರೈಟಿ, ಇಷ್ಟು ಪ್ರದೇಶಗಳ ಸೀರೆಯನ್ನ ಒಂದೇ ಜಾಗದಲ್ಲಿ ನೀವು ನಿಮ್ ಲೈಫ್ ಅಲ್ಲೇ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಲೆಕ್ಷನ್, ಅಷ್ಟು ಪ್ರಾಂತ್ಯಗಳ ಸೀರೆ ಒಂದೇ ಕಡೆ ನಿಮಗೆ ಬೇಕಾಗಿರುವಂತ ಪ್ರೈಸ್ ಅಲ್ಲಿ ನೀವು ತಗೊಳ್ಳುವಂತ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು GI ಟ್ಯಾಗ್ಡ್ ಸಂಸ್ಥೆಯಲ್ಲಿ ಮಾತ್ರ ಅಲ್ವಾ ಸರ್? ಖಂಡಿತವಾಗ್ಲು. ಈ ಕಡೆ ಸರ್ ಇದು ಫುಲ್ ಗುಜರಾತ್ ಸೆಕ್ಷನ್. ಸೊ ನಮ್ಮಲ್ಲಿ ಜಾಮ್ನಗರ್ ಬಾಂದಿನಿ ಅಂತಿದೆ. ಬಾಂದಿನಿ ಅಂದ್ರೆ ಈ ಟೈ ಅಂಡ್ ಡೈ ಮೆಥಡ್ ಅಂತೀವಿ. ಒಂದ್ ತೋರಿಸಬಹುದಾ? ಖಂಡಿತವಾಗ್ಲು. ನೋಡಿ ಈ ರೀತಿ ಇದು ಒಂದು ಪ್ರೋಸೆಸ್ ಅಲ್ಲಿ ಮಾಡ್ತಾರೆ. ಏನು ಅಂದ್ರೆ ಪ್ರತಿ ಒಂದಕ್ಕೂ ಫಸ್ಟ್ ಈ ತರ ಡಿಸೈನ್ ಮಾಡಿ ಅದನ್ನ ಕಟ್ಟಿಬಿಡ್ತಾರೆ ದಾರದಲ್ಲಿ ಹಿಂಗೆ ಕಟ್ಟಿ, ಆಮೇಲೆ ಇಡೀ ಬಟ್ಟೆನ ಒಂದು ಕಲರ್ ಅಲ್ಲಿ ಎದ್ದಾಗ ಫುಲ್ ಬಟ್ಟೆ ಕಲರ್ ಆಗಿರುತ್ತೆ. ಎಲ್ಲಿ ಕಟ್ಟಿರ್ತಾರೆ ಅಲ್ಲಿ ಮಾತ್ರ ಕಲರ್ ಆಗಲ್ಲ. ಅಷ್ಟು ಕೆಲಸ ಇರುತ್ತೆ. ಹೌದು, ಖಂಡಿತವಾಗ್ಲು. ಪ್ರತಿಯೊಂದು ಹಾಗೆ. ಹೌದು. ನೆಕ್ಸ್ಟ್ ಇದು ಕಚ್ ಎಂಬ್ರಾಯ್ಡ್ರಿ ಅಂತ. ಆಮೇಲೆ ಇದು ಒಂದು ಬಾರಿ ವಿಶೇಷವಾದ ಒಂದು ಎಂಬ್ರಾಯ್ಡ್ರಿ ವರ್ಕ್ ತೋರಿಸ್ತೀನಿ ನೋಡಿ. ನಾವು ಕೈಯಲ್ಲಿ ಎಂಬ್ರಾಯ್ಡ್ರಿ ಮಾಡೋದು ನೋಡಿದೀವಿ. ಈ ರೀತಿ ಎಲ್ಲಿ ನೀವು ಪಿಕ್ಚರ್ ನೋಡ್ಬೋದು. ಇದು ಹ್ಯಾಂಡ್ಲೂಮ್ ಅಲ್ಲಿ ನೇಯ್ಬೇಕಾದ್ರೆ ಪ್ರತಿ ದಾರನ ಎಳೆದಿ ಅದಕ್ಕೆ ಒಂದು ದಾರ ಸುತ್ತಾರೆ ಹಿಂಗೆ ಸುತ್ತಿ ಅದನ್ನೊಂದು ಗುಂಡಿ ತರ ಮಾಡ್ಕೊಂಡು ತಳ್ಳೋದು. ತಳ್ಳಿ ಆ ತರ ಡಿಸೈನ್ ತರ್ತಾರೆ. ಇದು ಈ ತರ ತಳ್ಳಿರೋದೇ ಈ ಡಿಸೈನ್. ಹೌದು ಹೌದು ಹೌದು. ಈ ಬಟ್ಟೆಗಳು ಹಾಳಾಗೋದು ಏನು ಆಗಲ್ಲ. ಆಮೇಲೆ ಇದ್ರಲ್ಲಿ ಏನು ಒಂದ್ ಕತೆ ಅಂದ್ರೆ, ಆ ತಂಗಾಲಿ ಅನ್ನೋದು ಗುಜರಾತ್ ಅಲ್ಲಿ ಸುರೇಂದ್ರ ನಗರ್ ಅಲ್ಲಿ ಇರೋದು ಜಾಗ. ಅಲ್ಲಿ ಈ ಕುರಿ ಮೇಯಿಸೋ ಹುಡ್ಗ, ಆಮೇಲೆ ಈ ನೇಯೋ ಮನೆಯಿಂದ ಒಂದು ಹುಡುಗಿ, ಇಬ್ರು ಪ್ರೀತಿಸ್ತಾರೆ ಒಬ್ರನ್ನೊಬ್ರನ್ನ. ಪ್ರೀತಿಸಿದಾಗ ಏನಾಗುತ್ತೆ, ಹಳ್ಳಿಯವರು ಅವ್ರನ್ನ ಹಳ್ಳಿಯಿಂದ ದೂರ ಕಳಿಸ್ಬಿಡ್ತಾರೆ. ನೀವು ಬೇರೆ ಬೇರೆ ಇದರಿಂದ ಪ್ರೀತಿಸಂಗಿಲ್ಲ ಅಂತ. ಅವಾಗ ಹೋದಾಗ ನೀವು ಹಳ್ಳಿಯಿಂದ ಆಚೆ ಏನು ಅಂದ್ರೆ ಯಾರು ಕುರಿ ಮೇಯಿಸ್ತಾನೆ ಅವ್ನು ಕುರಿ ಮೇಯಿಸಂಗಿಲ್ಲ, ಯಾರು ನೇಯ್ತಾರೆ ಅವ್ರು ನೇಯಂಗಿಲ್ಲ. ಅದು ಬಿಟ್ಟು ನೀವೇನಾದ್ರೂ ಹೊಸದು ಉಡ್ಕೊಂಡು ಜೀವನ ಮಾಡ್ಕೋಬಹುದು ಅಂತ. ಅವಾಗನೇ ಈ ಹೊಸ ಟೆಕ್ನಿಕ್ ನ ಅವ್ರು ಹುಡುಕಿ
ಇದು ಫೇಮಸ್ ಆಗಿದ್ದು. ನೋಡಿ ಸಿಕ್ಕಾಬಟ್ಟೆ ಕತೆಗಳಿದೆ, ಒಂದೊಂದ್ ಸೀರೆ ಒಂದೊಂದ್ ಕತೆ ಬರುತ್ತಾ. ಹೌದು. ಸೊ ಇಲ್ಲಿ ನಮ್ ಧರ್ಮಾವರಂ ಸಿಲ್ಕ್ ಸೀರೆ ಇಟ್ಟಿದ್ದೀವಿ, ಕಂಚಿ ಸೀರೆ ಇಟ್ಟಿದ್ದೀವಿ. ಓಕೆ, ಈ ಮದುವೆಗೆಲ್ಲ ಯೂಸ್ ಮಾಡೋ ಸೀರೆಗಳು ಇಲ್ಲಿ ಇದೆ, ನಮ್ಮ ಹತ್ರ ಸಾಕಷ್ಟಿದೆ. ಇವಾಗ ಹೊಸದಾಗಿ ನಾವು ಛತ್ತೀಸ್ಗಢಲ್ಲಿ ಕೋಸಾ ಸಿಲ್ಕ್ ಅಂತ ಬಂದಿದೆ. ಅದು ಏನು ಅಂದ್ರೆ, ಇದು ನೋಡಿ ಸಿಲ್ಕ್ ಸೀರೆ ಅಂದ್ರೆ ಒಂದು ಏನು ಅಂದ್ರೆ ಮಲ್ಬರಿ ಸಿಲ್ಕ್ ಇರಬೇಕು ಅದು. ಬಟ್ ಕೋಸಾ ಸಿಲ್ಕ್ ಅನ್ನೋದು ಏನ್ ಬರುತ್ತೆ, ಈ ಬೇರೆ ಈ ಸಿಲ್ಕ್ ವರ್ಮ್ ಬಿಟ್ಟು ಕ್ಯಾಟರ್ ಪಿಲ್ಲರ್ ಆಗಿರ್ಬೋದು, ಆ ಸಿಮಿಲರ್ ಫ್ಯಾಮಿಲಿಯಲ್ಲಿ ಬರುತ್ತಲ್ಲ, ಅದರಿಂದ ನೀವು ಅದನ್ನ ಕೋಸಾ ಸಿಲ್ಕ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ವೀಕ್ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನಾವು. ಹೌದು, ಸೊ ನೀವು ಇಲ್ಲಿ ನೋಡ್ಬೋದು ಅಜರಕ್ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಅಂತ. ಇದಲ್ಲ ಸರ್, ಇದು ನಮ್ದು ಸಂಗನೇರು. ಇದು ಮೇಲ್ಗಡೆ ಇದು ಕಟ್ಪುತ್ಲಿ ರಾಜಸ್ಥಾನ್ದು. ಈ ಪಪ್ಪೆಟ್ಸ್ ಅಂತ ಮಾಡ್ತಾರಲ್ಲ ಅದು. ಎಲ್ಲ ಹ್ಯಾಂಡ್ ಮೇಡ್ ಅಲ್ವಾ? ಎಲ್ಲ ಹ್ಯಾಂಡ್ ಮೇಡ್. GI ಅಂದ್ರೆ 99% ಹ್ಯಾಂಡ್ ಮೇಡ್ ಇರುತ್ತೆ. ಹೌದು, ಇದು ಅಜ್ರಕ್, ಇದು ಚಂಡೇರಿ, ಆಮೇಲೆ ಮಹೇಶ್ವರಿ, ಈ ರೀತಿ. ಇದು ನೋಡಿ ಕುಲ್ಲು ಇಂದ ತಂದಿರೋದು, ಹಿಮಾಚಲ್ದು ಕುಲ್ಲು ಶಾಲ್ ಅಂತ ಕರಿತೀವಿ. ಹಿಮಾಚಲ್ ಪ್ರದೇಶ ಅಲ್ಲಿ ಎಲ್ಲ ನಾರ್ಮಲಿ ಚಳಿಗೆ. ಹೌದು ಹೌದು, ತುಂಬಾ ಜಾಸ್ತಿ. ಇದು ಪಶ್ಮಿನಾ ಅಂತ. ಎಷ್ಟು ಸ್ಮೂತ್ ಇದೆ ಸರ್. ಹೌದು, ಪ್ಯೂರ್ ಇದು. ಇದ್ರದ್ದು ಏನ್ ವಿಶೇಷತೆ ಅಂತ ಹೇಳ್ತೀನಿ ನೋಡಿ. ನಿಮ್ಗೆ ಶಾಜಹಾನ್ ಹೆಂಡತಿ ಮಮತಾಜ್ ಅಂತ ಕೇಳಿರ್ತೀರಾ. ಹೌದು, ಅವ್ರು ಇಂಟ್ರೊಡ್ಯೂಸ್ ಮಾಡಿರೋದು ಟೆಕ್ನಿಕ್ ಇದು ವೀವಿಂಗ್ ಅಲ್ಲಿ. ಇದು ಈ ಎಂಬ್ರಾಯ್ಡರಿ ವರ್ಕ್ ಇದೆ ಅಲ್ವಾ, ಇದು ಏನ್ ಸ್ಪೆಷಲ್ ಅಂದ್ರೆ, ಮುಂದೆ ಏನ್ ಇರುತ್ತೆ ಹಿಂದೇನು ಅದೇ ಎಂಬ್ರಾಯ್ಡ್ರಿ ಕಾಣ್ಬೇಕು, ಅವಾಗ್ಲೇ ಅದು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತ ಕರೆಸ್ಕೊಳ್ಳೋದು. ಆಮೇಲೆ ಇದ್ರಲ್ಲಿ ನಿಮ್ಗೆ ನೋಡಿ, ಒಂದು ಕಲರ್, 2, 3, 4 ಬಣ್ಣ ಇದೆ. 4 ಬಣ್ಣ ಇದ್ರೆ ಮಾತ್ರ ಅದು 100% ಹ್ಯಾಂಡ್ಲೂಮ್ ವಿವಿಂಗ್. ಪವರ್ ಲೂಮ್ ಇದ್ರೆ 2 ಬಣ್ಣ ಮೇಲೆ ಜಾಸ್ತಿ ಹೋಗಕ್ಕಾಗಲ್ಲ ಅದು. ಹೌದಾ? ಹೌದು. ಓಕೆ, ಪ್ರತಿಯೊಂದಕ್ಕೂ ಒಂದೊಂದು ಕತೆ ಇದೆ. ಹೌದು ಹೌದು. ಆಮೇಲೆ ಇಲ್ಲಿ ಪೂರ್ತಿ ಒಡಿಸಾ ಸೆಕ್ಷನ್ ಮಾಡಿದೀವಿ ಇದನ್ನ. ಇದು ಅಷ್ಟೇ, ಇದು ಕೋಟ್ಪಾಡ್ ಅಂತ. ಇದು ಒಂದು ಮರ ಇದೆ, ಆ ಮರದ ಇಂದ ಈ ಕಲರ್ ಶೇಖರಣೆ ಮಾಡಿ ಆ ಕಲರ್ ಯೂಸ್ ಮಾಡೋದು. ಇದು ಖಾದಿ ತರ ಅಂದ್ರೆ ಹ್ಯಾಂಡ್ ಸ್ಪನ್ ಅಂತೀವಲ್ಲ. ಹೌದು, ಈ ಹತ್ತಿಯಲ್ಲೂ 2 ರೀತಿ ಸ್ಪಿನ್ನಿಂಗ್ ಮಾಡ್ತೀವಿ. ಒಂದು ಮಿಷಿನ್ ಸ್ಪಿನ್ನಿಂಗ್, ಅದು ಮಿಷಿನ್ ಸ್ಪಿನ್ನಿಂಗ್ ಮಾಡಿದಾಗ ನಿಮ್ಗೆ ಹತ್ತಿ ನೂಲ್ ಹಿಂಗಿರುತ್ತೆ. ಖಾದಿ ಅಂದ್ರೆ ಕೈಯಲ್ಲಿ ಏನ್ ನೂಲ್ ಮಾಡ್ತೀವಲ್ಲ, ಗಾಂಧಿ ಮಾಡ್ತಿದ್ರಲ್ಲ, ಅದು ಮಾಡಿದಾಗ ನಿಮ್ ಬಟ್ಟೆ ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ, ಸ್ವಲ್ಪ ಭಾರವಾಗಿರುತ್ತೆ. ಹೌದು, ಬಟ್ಟೆ ಸೆಲೆಕ್ಷನ್ ಅಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ಬೇಕು. ಹೌದು, ಖಂಡಿತವಾಗ್ಲೂ. ಈಗ ಇಲ್ಲಿಗೆ ಬಂದ್ರೆ ಹೆಂಗೆ ಸರ್, ಇದನ್ನೆಲ್ಲ ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿನೇ ತಗೊಳಕ್ ಒಂದು ಅವಕಾಶ ಅಲ್ವಾ? ಹೌದು, ಖಂಡಿತವಾಗ್ಲು. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಜನಗಳು ಬಂದು ತಗೊಳೋದ್ಕಿಂತ ನಮ್ದು ಫಸ್ಟ್ ಉದ್ದೇಶ ಏನು ಅಂದ್ರೆ, ನೀವು ಬಂದು ಅಟ್ಲೀಸ್ಟ್ ನಮ್ ದೇಶದ ಏನ್ ವಿವಿಧತೆ ಇದೆ, ಯಾವ ಜಾಗದ ಏನ್ ಸ್ಪೆಷಾಲಿಟಿ ಇದೆ, ನೀವು ಆ ಜಾಗಕ್ಕೆ ಹೋದ್ರು ನಿಮ್ಗೆ ಅಥೆಂಟಿಕ್ ಸಿಗಲ್ಲ. ಇಲ್ಲಿ ನೀವು ತಗೊಳ್ಳೇಬೇಕು ಅಂತಿಲ್ಲ, ಒಂದ್ಸಲ ಬನ್ನಿ, ನೋಡಿ ನಮ್ಮ ವೈವಿಧ್ಯತೆ, ವಿವಿಧತೆ, ಇದನ್ನ ಒಂದ್ಸಲ ನೋಡಿ. ಬಹುಶಃ ಅದರ ಅರಿವು ನಮ್ಮ ಮನವರಿಕೆ ಆಗ್ಲಿ ಅಂತ. ಖಂಡಿತವಾಗ್ಲು. ಅದೇ ತಾವ ಕೇಳ್ತಿದ್ರೆ ನಮ್ಮ ಕಂಪ್ನಿದು ಸ್ಲೋಗನ್ ಅದೇ, ನನ್ನ ನೆಲ, ನನ್ನ ಇತಿಹಾಸ, ನನ್ನ ಪರಂಪರೆ, ನನ್ನ ಹೆಮ್ಮೆ ಅಂತ. ಹೌದು, ಪರಂಪರೆ ನಮ್ಮ ಹೆಮ್ಮೆ. ಖಂಡಿತ. ಸೊ ಈ ರೀತಿ. ಆಮೇಲೆ ಇದು ಲಹೋಲ್ ಅಂತ, ಈಗ ಹಿಮಾಚಲ್. ಏನ್ ಸರ್ ಇದು? ಲಹೋಲಿ ಸಾಕ್ಸ್. ಇದು ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ ನೋಡಿ, ಅಲ್ಲಿ ಇದು ಹುಲ್ಲಲ್ಲಿ ಹ್ಯಾಂಡ್ ನಿಟ್ ಮಾಡ್ತಾರೆ ಲೇಡೀಸ್. ಆಮೇಲೆ ಇದು ನೋಡಿ ಕನೋಜ್ ಪರ್ಫ್ಯೂಮ್ ಅಂತ. ಇದು ಏನ್ ಸ್ಪೆಷಾಲಿಟಿ ಅಂದ್ರೆ, ನಾವು ಅತ್ತರ್ ಅಂತ ಹೇಳ್ತೀವಿ. ಇದು ಆಕ್ಚುಲಿ ಈ ಹರ್ಷವರ್ಧನ ಕನೋಜ್ ಕ್ಯಾಪಿಟಲ್ ಆಗಿದ್ದಾಗ ಅವ್ರು ಶುರು ಮಾಡಿದ್ದನ್ನ. ಅವ್ರು ಶುರು ಮಾಡಿದ್ದು. ಅಂಡ್ ಇದ್ರಲ್ಲಿ ಇವತ್ತು ಏನಂದ್ರೆ ಸುಮಾರು 100 ವರ್ಷದ ಈ ತಾಮ್ರದ ಪಾತ್ರೆ ಏನಿರುತ್ತೆ ಅದ್ರಲ್ಲೇ ನ್ಯಾಚುರಲ್ ಆಗಿ ಡಿಸ್ಟಿಲ್ ಮಾಡ್ತಾರೆ. ಇದು ಯಾವಾಗ ತುಂಬಾ ಫೇಮಸ್ ಆಯ್ತು ಅಂದ್ರೆ, ಈ ಜಾಗ ಮಳೆ ಬಂದಿರೋ ಮಣ್ಣಿರುತ್ತೆ ನೋಡಿ, ಆ ಮಣ್ಣಲ್ಲಿರೋ ಆ ಗಂಧನ ತೆಗೆದ್ರು. ಓಹೋ, ಈ ಫಸ್ಟ್ ಮಳೆ ಬಿದ್ದಾಗ ಸುವಾಸನೆ ಬರುತ್ತೆ. ಹೌದು ಹೌದು ಹೌದು. ನೀವು ಇದನ್ನ ನೋಡಿ ಹಚ್ಕೊಂಡು ನಿಮ್ಗೆ ಆ ಮಳೆ ನೀರು ಸ್ಮೆಲ್ ಬರುತ್ತೆ. ಹೌದು. ಇದು ಇನ್ನೊಂದು ಯಾವ್ದೋ ಮಾಲ್ ಏನೇನೋ ಮಾಡ್ತೀವಿ ನಾವು. ಒಂದ್ಸಲ ಇಲ್ಲಿಗೆ ಬಂದ್ರೆ ಬಹುಶಃ ಅರ್ಧ ದಿನ ಹೋಗೋದೇ ಇಲ್ಲ. ಇದು ನೋಡಿ ಹುಲ್ಲಲ್ಲೇ ತೆಗ್ದಿರೋದು, ಇದು ಹುಲ್ಲಿನ ಗಂಧ. ಹುಲ್ಲಿನ ಗಂಧ. ಎಸ್. ಇವಾಗ ಬರುವಂತ ಪರ್ಫ್ಯೂಮ್ಗಳು ತುಂಬಾ ಒಳ್ಳೇದಲ್ಲ, ಸ್ಮೆಲ್ ಅನ್ನ ತಗೋಬಾರ್ದು, ಆರೋಗ್ಯ ಕೆಟ್ಟದ್ದು ಅಂತ ಹೇಳ್ತಾರೆ. ಆದ್ರೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಇದು ತುಂಬಾ ಒಳ್ಳೇದು. ನಮ್ ದೇಹಕ್ಕಿರಬಹುದು, ಆ ವಾಸನೆಯನ್ನ, ಆ ಪರಿಮಳವನ್ನ ನಾವು ತಗೊಂಡ್ರೆ ನಿಜವಾಗ್ಲೂ ಒಳ್ಳೇದು. ಸೊ ನಮ್ಮಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ಸ್ ಏನಿದೆ ಅದು GI ಅನ್ನೋ ಸುಮಾರು ನನಗೆ ಗೊತ್ತಿಲ್ಲ.
ಸೊ ಇದು ಹೆಸರೇ ಮೈಸೂರು ಸ್ಯಾಂಡಲ್ ಸೋಪು. ಮೈಸೂರು ಅಂತ ಬಂದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ಹೋದ್ ವರ್ಷ ಅತಿ ಹೆಚ್ಚು ಜೆ ಪ್ರಾಡಕ್ಟ್ಸ್ ಇತ್ತು, 43 ಇತ್ತು. ಅದರಲ್ಲಿ ಮೈಸೂರು ಕೊಡುಗೆ ಶೇಕಡ 18 ಜೆ ಪದಾರ್ಥ ಮೈಸೂರಿಂದಾನೇ ಬರುತ್ತೆ ನಮ್ಗೆ. ಹೌದು. ಓಕೆ. ಈ ಸೋಪ್ಗಳು ಕೂಡ GI ಪ್ರಾಡಕ್ಟ್. ಹೌದು ಹೌದು. ಇಲ್ಲಿ ಮೈಸೂರು ಮಹಾರಾಜರು ಬಂದಿದ್ರು. ಹೌದು, ಯಾರ್ಯಾರು ಬಂದಿದ್ದಾರೆ ಸರ್ ಇಲ್ಲಿ ಮೈಸೂರು ಮಹಾರಾಜರು ಬಂದಿದ್ರು, ಆಮೇಲೆ ನಮ್ ಸುಧಾಮೂರ್ತಿ ಅವ್ರು ಬಂದಿದ್ದಾರೆ, ಆಮೇಲೆ ಸಾಕಷ್ಟು ಜನ ಬಂದು ನಮ್ ರೆಗ್ಯುಲರ್ ಆಗಿ ಅಪ್ರಿಶಿಯೇಟ್ ಮಾಡಿ. ಈಗ ಸಪೋಸ್ ಈಗ ಬೆಂಗಳೂರವರು ಇಲ್ಲಿಗೆ ಬರಬಹುದು. ಹೌದು. ಸೊ ಬೆಂಗಳೂರಿಂದ ಹೊರಗಡೆ ಒಂದಿಷ್ಟು ಜನ ಇರ್ತಾರೆ ನಮ್ಮ ಕಾರ್ಯಕ್ರಮ ನೋಡೋರು. ಅವ್ರಿಗೆ ಏನಾದ್ರು ಬೇಕು, ನಮ್ ಸೀರೆ ಬೇಕು ಅಂದ್ರೆ ಹೇಗೆ ನೀವು? ನಮ್ಮ ವೆಬ್ಸೈಟ್ ಇದೆ, ಆನ್ಲೈನ್ ಇದೆ. ಸೊ ಅವ್ರ ವೆಬ್ಸೈಟ್ ಅಲ್ಲೇ ಆನ್ಲೈನ್ ಥ್ರೂ ಏನೇನ್ ಬೇಕು ದೇ ಕ್ಯಾನ್ ಬೈ ಇಟ್. ನಾವು ವ್ಯವಸ್ಥೆ ಮಾಡ್ತೀವಿ. ಸೈಟ್ ಅಲ್ಲೇ ನೋಡಬಹುದು, ಅಲ್ಲಿಂದ ಬೈ ಮಾಡಬಹುದು. ಹೌದು. ಮನೆ ಬಾಗಿಲಿಗೆ ನೀವು ತಲುಪಿಸ್ತೀರಾ? ಹೌದು. ಓಕೆ. ಇದಿಷ್ಟು ಸೀರೆ ಸೆಕ್ಷನ್. ಈಗ ಮೇಲ್ಗಡೆ ಹೋಗೋಣ, ಬನ್ನಿ. ಅಲ್ಲಿ ಏನಿದೆ ಎತ್ತ ಅನ್ನೋದನ್ನ ಈಗ ತೋರಿಸೋಣ, ಬನ್ನಿ. ತಗೋಬಹುದು ಬೇಕಾದ್ರೆ. ಇದು ನಮ್ಮ ಪ್ರೆಸಿಡೆಂಟ್ ಅವರು ನಮ್ಮಲ್ಲಿ ಬೈ ಮಾಡಿದ್ದು ಆನ್ಲೈನ್ ಅಲ್ಲೇ. ಓ, ಪ್ರೆಸಿಡೆಂಟ್ ಅವರು ನಿಮ್ಮಿಂದ ತಗೊಂತಾರೆ? ಹೌದು, ಆನ್ಲೈನ್ ಬೈ ಮಾಡಿದ್ರು ಒಂದ್ಸಲ. ಹೌದಾ? ಹೌದು. ಓಕೆ. ನೋಡಿ, ಪ್ರೆಸಿಡೆಂಟ್ ಅವರು ಆನ್ಲೈನ್ ಅಲ್ಲಿ ಇಲ್ಲಿಂದ ಕೆಲವೊಂದು ಐಟಮ್ಸ್ ಗಳನ್ನ ಬೈ ಮಾಡಿದ್ದಾರೆ. ಇದು ಮಹಾರಾಜರು ಬಂದು ಉದ್ಘಾಟನೆ ಮಾಡಿದ್ದು, ಇದು ಸುಧಮ್ಮ ಬಂದಿದ್ದು. ಓಕೆ. ಇಲ್ಲಿ ನೋಡಿ, ಇಲ್ಲಿ ಒಂದಿಷ್ಟು ಥೀಮ್ಗಳಿದೆ. ಇದಕ್ಕೊಂಥರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ ಗಣಪತಿ ಚಿತ್ರ ಬಿಡಿಸಿ ಅದಕ್ಕೆ ಮುಖ ಇಟ್ಟಿದ್ದಾರೆ. ಇಲ್ಲಿ ವೀಣೆ, ಶಾರದೆ ವೀಣೆಯನ್ನು ಇಟ್ಟಿದ್ದಾರೆ. ನಿಮ್ಗೆ ಸ್ಪೆಷಲ್ ಆಗಿ ಇಲ್ಲಿ ಒಂದಿಷ್ಟು ಗಿಫ್ಟ್ ಐಟಮ್ಗಳು ಕೂಡ ಸಿಗುತ್ತೆ. ಆ ವೀಣೆ ಎಲ್ಲ ಸಿಗುತ್ತೆ, ಕಡಿಮೆ ಬೆಲೆಗೆ ಸಿಗುತ್ತೆ. ಅದಂತೂ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ವಾವ್. ಎಸ್, ಇದು ಕಂಪ್ಲೀಟ್ ಆಗಿ ಈ ಪೇಂಟಿಂಗ್ ಸೆಕ್ಷನ್. ಸುಮಾರು ನಮ್ಮ ದೇಶದಲ್ಲಿ 12 ಪೇಂಟಿಂಗ್ಸ್ಗೆ GI ಕೊಟ್ಟಿದ್ದಾರೆ. ಓಕೆ. ಸೊ 12 ಪೇಂಟಿಂಗು ತಾವಿಲ್ಲಿ ನೋಡಬಹುದು. 12 ಪೇಂಟಿಂಗ್ಗಳು ಇಲ್ಲಿ. ಹೌದು ಹೌದು. ಓಕೆ. ಇದು ಏನು ಸರ್? ಇದನ್ನೊಂದು ತೋರಿಸ್ತೀನಿ. ಇದು ಏನಂದ್ರೆ ನಮ್ಮ ಬಸ್ತರಲ್ಲಿ ಈ ಹಿಂದಿನ ಕಾಲದಲ್ಲಿ ಈ ಮಳೆ ಬರ್ತಿರ್ಲಿಲ್ಲ. ಓಕೆ. ಅವಾಗ ಏನ್ ಮಾಡೋರು, ಇದು ಒಂದು ಯಂತ್ರ ತರ ಡಿಸೈನ್ ಮಾಡಿ ಆ ಟ್ರೈಬಲ್ಸ್ ಇದನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ. ಓಕೆ. ನೋಡಿ ಹೆಂಗಿದೆ. ಸೊ ಈ ತರ ಮಳೆ ಶಬ್ದ ಬರುತ್ತೆ ನಿಮ್ಗೆ. ನಾನು ಮಾಡ್ಬೋದು? ಮಾಡ್ಬೋದು. ಒಳಗಡೆ ಏನಿರುತ್ತೆ ಸರ್? ಇದ್ರಲ್ಲಿ ಮಣ್ಣು ಹಾಕಿರ್ತಾರೆ. ನಿಧಾನಕ್ಕೆ ಬಿಟ್ರೆ ಇದನ್ನು ಕೊಡ್ತೀರಾ ಸರ್? ಹೌದು. ಓಕೆ. ಇದು ಸೇಲ್ಗೆ ಇಟ್ಟಿರೋದು? ಹೌದು. ಇದು ಎಲ್ಲಿಂದ ತಂದಿದ್ದು? ಬಸ್ತರ್, ಛತ್ತೀಸ್ಗಢದಿಂದ. ಹೌದು. ಓಕೆ. ಈ ಕಡೆ ಇರೋದು ಏನಿದು? ಆಮೇಲೆ ಇದು ಏನು ಅಂದ್ರೆ ಅಲ್ಲಿ ಈ ಕಾಡ್ ತುಂಬಾ ಜಾಸ್ತಿ ಅಲ್ವಾ? ಓಕೆ. ಕಾಡ್ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಈ ಹುಳ, ಉಪ್ಪಟೆ, ಹಾವು ಅಂತವ್ ಬರುತ್ತೆ ಅಂತ ಹೇಳಿ ಇದನ್ನ ಏನ್ ಮಾಡ್ತಾರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂಗ್ ಮಾಡ್ಕೊಂಡು ಹೋದ್ರೆ ಹಿಂಗಿಂಗ್ ಮಾಡ್ಕೊಂಡು ಹೋಗ್ಬೋದು. ಬಿಟ್ರೆ ಹಿಂಗ್ ಹುಲ್ಗಳನ್ನ ಹಿಂಗಿಂಗ್ ಮಾಡ್ಕೊಂಡು ಹೋದ್ರು ಆ ಶಬ್ದ ಬರುತ್ತಲ್ಲ, ಈಗ ಸೌಂಡ್ ಬರ್ತಾ ಇದೆ. ಹೌದು. ಆ ಶಬ್ದ ಬಂದ್ರೆ ಹುಳ ಉಪ್ಪಟೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ನಿಮ್ ನಡಿಯಕ್ ಸುಲಭ ಆಗುತ್ತೆ. ಹೌದು. ನೋಡಿ ಇಲ್ಲಿ ಸೌಂಡ್. ಹೌದು. ಇದರಿಂದ ಹೆಂಗ್ ಸೌಂಡ್ ಬರುತ್ತೆ ಸರ್? ಇದಕ್ಕೆ ಏನಾದ್ರು ಟ್ರಿಕ್ಸ್ ಇದೆಯಾ? ಇದು ಬ್ಯಾಂಬೂ ಫ್ಲೂಟ್ ಮೆಕ್ಯಾನಿಸಮ್ ಅಲ್ಲಿ ಮಾಡಿರ್ತಾರೆ. ಇಲ್ಲಿ ಒಂದು ವೀಲ್ ತರ ಕೊಟ್ಟೆ ಅಷ್ಟೇ. ವಾವ್. ನೋಡಿ, ಇದು ಸ್ಯಾಂಪಲ್ ಅಷ್ಟೇ. ನೀವು ಇಲ್ಲಿಗೆ ಬನ್ನಿ ಒಂದ್ಸಲ, ನಿಮ್ಗೆ ಗೊತ್ತಾಗುತ್ತೆ ಇದ್ರ ಎಕ್ಸ್ಪೀರಿಯನ್ಸ್. ಕಳೆದೋಗ್ಬಿಡ್ತೀರಾ ಹಂಗಿದೆ. ಇದೆಲ್ಲ ನೋಡಿ, ಇದು ಮಧುಬನಿ ಪೇಂಟಿಂಗ್ಸ್. ಇದು ಕಂಪ್ಲೀಟ್ ಆಗಿ ನೋಡಿ, ಪೇಂಟಿಂಗ್ಸ್ ಅಷ್ಟು ಇದೆ. ಇವೆಲ್ಲ GI ಮಾನ್ಯತೆ ಹೊಂದಿರುವಂತಹ ಪೇಂಟಿಂಗ್ಸ್. ಹೌದು. ಇದು ಒಡಿಶಾ ಪಟ್ಟಚಿತ್ರ ಅಂತ ಕರಿಬಹುದು ನಾವು. ಇದು ನಮ್ಮಲ್ಲಿ ಈ ಪೂರಿ ಜಗನ್ನಾಥ್ ಟೆಂಪಲ್ ಶುರು ಕಟ್ಟದಾಗ ಆ ಜಗನ್ನಾಥದ ಕತೆ ಏನಿದೆಯಲ್ಲ ಅದನ್ನ ಪ್ರಚಾರ ಮಾಡಕ್ಕೆ ಅಲ್ಲಿರೋ ಜನ 3 ರೀತಿ ಹುಡ್ಕೊಳ್ತಾರೆ. ಒಂದು ಪೇಂಟಿಂಗ್ ಮುಖಾಂತರ, ಒಂದು ಆಪ್ಲಿಕ್ ವರ್ಕ್ ಅಂತ ಕರಿತೀವಿ, ಆಪ್ಲಿಕ್ ವರ್ಕ್, ಇನ್ನೊಂದು ಕೊನಾರ್ಕ್ ಸ್ಟೋನ್ ಕಾರ್ವಿಂಗ್ ನೋಡಿರ್ಬೇಕು ಮೇಲೆ ನೀವು. ಸೊ ಈ 3ರಲ್ಲೂ ಮೇನ್ ಆಗಿ ಈ ಜಗನ್ನಾಥ್ ಬಗ್ಗೆ ಪ್ರಚಾರ ಮಾಡೋದು. ಚೆರಿಯಲ್ ಪೇಂಟಿಂಗ್ ಅಂತ ತೆಲಂಗಾಣದು, ಐಪನ್ ಅಂತ ಉತ್ತರಾಖಂಡ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಏನಂದ್ರೆ ಪಿತೋರಾ ಪೇಂಟಿಂಗ್ ಅಂತ. ಪಿತೋರಾ ಅಂದ್ರೆ ಇಂದ್ರನ್ ತಂಗಿ ಮಗ. ಸೊ ಅವನ ಮೇಲೆ ಈ ಪೇಂಟಿಂಗ್ ನ ಮಾಡೋದು ಅವರಲ್ಲಿ. ಈ ಏನು ಒಂದು ವಿಶೇಷತೆ ಅಂದ್ರೆ ಒಂದ್ ಹಳ್ಳಿಯಲ್ಲಿ ಒಬ್ಬ ಮಾತ್ರ ಮಾಡಕ್ ಸಾಧ್ಯ ಇದನ್ನ ಬೇರೆ ಯಾರು ಮಾಡಂಗಿಲ್ಲ ಆ ಹಳ್ಳಿಯಲ್ಲಿ. ಹೌದು, ಆ ರೀತಿ ವಿಶೇಷತೆ. ಇದೇನು ಸರ್ ಇದು? ತಾಳೆಗರಿ ತರ ಇದೆ. ಇದು ನಮ್ಮ ಒಡಿಸ್ಸಾದು ತಾಳೆಗರಿ ಎನ್ಗ್ರೇವಿಂಗ್ ಅಂತ ಕರಿತೀವಿ. ಇದು ನೀವು ನೋಡಿದ್ರೆ ಮೇನ್ ಆಗಿ ನಿಮ್ಗೆ ಪೇಂಟಿಂಗ್ ಮಾಡಿದಾರ ಅನ್ಸ್ತಿದೆ. ಇದು ಆಕ್ಚುಲಿ ಪೇಂಟಿಂಗ್ ಮಾಡಿರಲ್ಲ. ಇದ್ರಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಕೆತ್ತಾರೆ ಹಿಂಗೆ. ಕೆತ್ತಿ ಬಣ್ಣ, ಕಪ್ಪು ಬಣ್ಣ ಇದ್ರೆ ಕಪ್ಪು ಬಣ್ಣ ತಗೊಂಡು ಹಿಂಗ್ ಅಂದಾಗ ಎಲ್ಲೆಲ್ಲಿ ಕೆತ್ತಿರ್ತಾರೆ ಅವ್ ಬಣ್ಣ ಅಲ್ಲಿ ಕೂರುತ್ತೆ. ಹೌದು ಹೌದು.
ಹೆಂಗ್ ಕಲೆಕ್ಷನ್ ಮಾಡಿದಿರ ಸರ್, ನೀವು ಎಷ್ಟು ಓಡಾಡಿರ್ಬೇಕು ಇದೆಲ್ಲ. ಏನ್ ಸರ್ ಗೋಲ್ಡ್ ಪ್ಲೇಟ್? ಇದು ನಮ್ದು ಗಂಜಿಫಾ ಕಾರ್ಡ್ಸ್ ಮೈಸೂರ್ದು. ಓಕೆ, ಇದೆಲ್ಲ ಮೈಸೂರ್ದ? ಮೈಸೂರು ಗಂಜಿಫಾ ಕಾರ್ಡ್ಸ್. ನೋಡಿ, ನಮ್ಗೆ ಗೊತ್ತಿಲ್ಲ ಇಷ್ಟೊಂದು ವಿಚಾರಗಳು. ಇದು ನೋಡಿ, ಮುಂಚೆ ಈ ಮುಸ್ಲಿಮ್ಸ್ ರಾಜರು ಏನ್ ಬಂದ್ರು, ಇದನ್ನ ಅವರು ಈ ಟ್ಯಾರೋ ಟ್ರೇಡಿಂಗ್ ಅಂತ ಮಾಡ್ತಾರೆ. ಕೆಲವರು ಜಾತಕ ಹೇಳೋದಾಗಿರ್ಬೋದು, ಅಥವಾ ನಿಮ್ಗೆ ಈ ಗ್ಯಾಂಬಲ್ ಮಾಡ್ಬೇಕಾದ್ರೆ. ಆದ್ರೆ ನಮ್ಮ ಮೈಸೂರಲ್ಲಿ ಕೃಷ್ಣರಾಜ ಒಡೆಯರ್ ಮೂರು ಏನ್ ಮಾಡಿದ್ರು, ಇದಕ್ಕೆ ಬೇರೆ ಸ್ವರೂಪ ಕೊಟ್ರು, ಆಧ್ಯಾತ್ಮಿಕತೆ ಸ್ವರೂಪ ಕೊಟ್ರು. ಇದ್ರಲ್ಲಿ ಮಹಾಭಾರತ ತಗೊಂಬಂದ್ರು, ರಾಮಾಯಣ ತಗೊಂಬಂದ್ರು, ಆಮೇಲೆ ನಿಮ್ಗೆ ದಶಾವತಾರಗಳು ತಗೊಂಬಂದ್ರು. ಸೊ ಈಗ ದಶಾವತಾರ ಕಾರ್ಡ್ ಗೇಮ್ ತರ, ನಿಮ್ ಹತ್ರ ಒಂದ್ ಹತ್ತಿದೆ, ನನ್ನ ಹತ್ರ ಒಂದ್ ಹತ್ತಿದೆ, ಯಾರಿಗೆ ಕರೆಕ್ಟ್ ಕಾರ್ಡ್ ಮ್ಯಾಚ್ ಆಗುತ್ತೆ ಫಸ್ಟ್ ಅವ್ರು ಗೆದ್ದಂಗೆ. ಸೊ ಅವರು ಇದನ್ನ ನಮ್ಮ ಸಂಸ್ಕೃತಿಗೆ ತಕ್ಕಾಗಿ ಏನ್ ಮಾಡಿದ್ರು, ಇದನ್ನ ಚೇಂಜ್ ಮಾಡ್ಕೊಂಡು ಈ ಮೂಲಕ ಈ ತರ ತಂದಿದ್ದಾರೆ. ಮೈಸೂರು ನಿಜವಾಗ್ಲೂ ಖಂಡಿತವಾಗ್ಲೂ ಇಲ್ಲಿ ಹುಟ್ಟಿದೀವಿ ಅನ್ನೋದೇ ನಮ್ಗೊಂಥರ. ಖಂಡಿತವಾಗ್ಲೂ. ಆಮೇಲೆ ಇದ್ ನೋಡಿ, ಇದು ಕಾಂಗ್ರಾ ಪೇಂಟಿಂಗ್ಸ್ ಅಂತ, ಹಿಮಾಚಲ್ ಪ್ರದೇಶದ್ದು. ಇದು ಮಿನಿಯೇಚರ್ ಪೇಂಟಿಂಗ್ ಅಂತ ಕರಿತೀವಿ ನಾವು. ಇದು ಅಷ್ಟೇ, ಇದ್ರಲ್ಲಿ ನೀವು ನೋಡ್ಬೋದು ಸೂಕ್ಷ್ಮವಾಗಿ ಚಿನ್ನ ಬೆಳೆಸಿರ್ತಾರೆ ಇದ್ರಲ್ಲಿ. ಎಸ್, ಇದನ್ನ ಹಾಕ್ಬಿಟ್ಟು ನೋಡೋದು. ಹೌದು ಹೌದು ಹೌದು, ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ. ಹೌದು, ಚಿನ್ನ ಬಳಸಿರ್ತಾರ. ಹೌದು, ಈ ಪೇಂಟಿಂಗ್. ಹೌದು ಹೌದು ಸರ್, ಮನೆಗೆ ಏನೇನ್ ವಸ್ತುಗಳು ಬೇಕು ಅವೆಲ್ಲವನ್ನ ಇಲ್ಲಿಗೆ ಬಂದ್ರೆ ತಗೊಂಡು ಹೋಗಿ ಖಂಡಿತವಾಗ್ಲು ಮನೆಯನ್ನ ಸುಂದರವಾಗಿರಿಸಬಹುದು. ನೋಡಿ, ಇಲ್ಲಿ ಬಾಟಲ್ಸ್ ಗಳಿರ್ಬೋದು. ನೀವು ಆ ಜಾಗಗಳಿಗೆ ಹೋದ್ರು ನಿಮ್ಗೆ ಈ ರೇಟಲ್ಲಿ ಸಿಗಲ್ಲ, ಅಲ್ಲಿ ಸಿಗಲ್ಲ. ಆಮೇಲೆ ಇಷ್ಟು ಕಲೆಕ್ಷನ್ ಹುಡ್ಕೊಂಡು ಹೋಗಕ್ ಆಗಲ್ಲ. ಖಂಡಿತವಾಗ್ಲು ಸಾಧ್ಯನೇ ಇಲ್ಲ ಹುಡ್ಕೊಂಡು. ಇದು ಬೆಂಗಾಲ್ ಪಟ್ಟಚಿತ್ರ ಅಂತ. ಓಕೆ, ಇದ್ರದ್ದು ಒಂದು ವಿಶೇಷತೆ ಹೇಳ್ತೀನಿ ನೋಡಿ. ಈ ಪೇಂಟಿಂಗ್ ಯಾರು ಮಾಡ್ತಾರೆ, ನೋಯಾ ಅನ್ನೋ ಒಂದು ಹಳ್ಳಿಯಲ್ಲಿ ಮಾಡೋದು. ಅಷ್ಟು ಜನನು ಮುಸ್ಲಿಂ ವರ್ಗಕ್ಕೆ ಸೇರ್ತಾರೆ. ಅಷ್ಟು ಜನನು ಹಿಂದೂ ದೇವ್ರುಗಳನ್ನೇ ಬಿಡಿಸೋದು, ಅವರು ಬೇರೆ ದೇವರನ್ನು ಬಿಡಿಸಲ್ಲ. ನೋಡಿ, ಸೊ ಒಂಥರ ಅದು ಏಕೈತೆ. ಇದರಲ್ಲಿ ವೈವಿಧ್ಯತೆ ಅಂತ ಹೇಳಿದ್ರೆ ನೋಡಿ ಸರ್, ಈಗ ಇಲ್ಲಿ ಒಂದು ಹಕ್ಕಿ, ಇದರ ಮದುವೆ ಆಗ್ತಿದೆ. ಹೌದು ಹೌದು. ಇಲ್ಲಿ ಇನ್ನೊಂದೇನು, ನಮ್ಮ ಸನಾತನ ಧರ್ಮದಲ್ಲಿ ಕೆಲವೊಂದು ಕಥೆಗಳಿದೆ. ಅದರ ಕಥೆಗಳನ್ನ ಅಂದ್ರೆ ಪ್ರಾಣಿಗಳನ್ನೇ ಅಥವಾ ಈ ಪಕ್ಷಿಗಳಿರ್ಬಹುದು ಅಥವಾ ಮೀನು ಜಲಚರಗಳಿರ್ಬಹುದು, ಇವುಗಳನ್ನೇ ಕಥೆಯಾಗಿ ಇಟ್ಕೊಂಡು ಮಾಡೋದು. ಹೌದೌದು, ಮನುಷ್ಯನನ್ನ ಇಟ್ಕೊಳ್ಳಲ್ಲ. ಇದ್ರದ್ದೇನ್ ಕತೆ ಅಂದ್ರೆ, 2 ಮೀನ್ ಮದ್ವೆ ಆಗ್ತಿದೆ. ಈ ದೊಡ್ಡ ಮೀನನ್ನ ಕರೆದಿರಲ್ಲ ಮದ್ವೆಗೆ, ಅದಕ್ಕೆ ಕೋಪ ಬಂದಿ ಅದು ಈ ಮದ್ವೆಯಲ್ಲಿ ನಾನು ನಿಮ್ಮನ್ನೆಲ್ಲ ತಿಂತೀನಿ ಅಂತ ಬರೋದಿದ್ದು. ಅವಾಗ ಈ 2 ಮೀನ್ ಏನ್ ಮಾಡ್ತಾರೆ, ಎಲ್ಲ ಸೇರ್ಕೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ. ಇನ್ಮೇಲೆ ನೆಕ್ಸ್ಟ್ ಏನೇ ಆದ್ರೂ ನಿನಗೆ ಫಸ್ಟ್ ಊಟ ಕೊಟ್ಟೆ, ನೆಕ್ಸ್ಟ್ ನಮ್ಮಲ್ಲಿ ಒಳ್ಳೆ ಫಂಕ್ಷನ್ಗಳು, ಆ ರೀತಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅಂತ. ಇದ್ರ ಕತೆ ಅದು. ಇಲ್ಲಿ ನೋಡಿ, ಇಲ್ಲಿ ದನಗಳು ಹೌದು, ಇವು ಬೈಕಲ್ಲಿ ಹೋಗ್ತಾ ಇದಾವೆ. ಬೈಕ್ ಓಡಿಸ್ತಿದೆ, ಇದು ಬೈಕಲ್ಲಿ ಕೂತಿದೆ, ಇಲ್ಲಿ ಸೆಲ್ಫಿ ತೆಗಿತಾ ಇದೆ ಮೊಬೈಲ್. ಸೊ ಈ ತರ ಕಥೆಗಳನ್ನ ಅವರು ಚಿತ್ರಕಲೆ ಮೂಲಕ ಸೃಷ್ಟಿ ಮಾಡ್ತಾರೆ. ನಮ್ಮಲ್ಲಿ ಟಿವಿ ಮಾಧ್ಯಮ, ಎಂಟರ್ಟೈನ್ಮೆಂಟ್ ಎಲ್ಲ ಬಂದಿರೋದು ಇವತ್ತು. ಮುಂಚೆ ಇವೆಲ್ಲ ಇರ್ಲಿಲ್ಲ. ಅವಾಗ ಈ ತರ ಚಿತ್ರಗಳನ್ನ ಬರ್ದಿ ಪ್ರತಿ ಒಂದು ಮನೆಗೆ ಹೋಗಿ ಕಥೆಗಳನ್ನ ಹೇಳೋರು ಅವರು. ಈ ಚಿತ್ರಗಳ ಮೂಲಕ ನಾವೇ ನೋಡ್ತಾ ಇದ್ವಲ್ಲ ಸರ್, ಸೈಕಲ್ ಅಲ್ಲಿ ಬರೋದು, ಚಿತ್ರ ತೋರ್ಸೋದು, ಒಂಥರ ನಮ್ಗೆ ಥಿಯೇಟರ್ ಅಲ್ಲಿ ನೋಡೋದಂತ ಫೀಲಿಂಗ್. ನೋಡಿ, ಇಲ್ಲಿ ಇದು ಗಾಜಿಪುರ್ ವಾಲಂಗಿಂಗ್ ಅಂತ ಯುಪಿದು. ಇದು ಜೂಟ್ ಮತ್ತೆ ಹುಲ್ಲಲ್ಲಿ ಮಾಡ್ತಾರೆ. ಇದನ್ನ ಮಾಡ್ಬೇಕಾದ್ರೆ 1% ಎಲೆಕ್ಟ್ರಿಸಿಟಿನೂ ಯೂಸ್ ಆಗಲ್ಲ. ಹೌದು. ಓಕೆ, ಮತ್ತೆ ಹೇಗೆ? ಅವ್ರ ಕೈಯಲ್ಲೇ ಮಾಡೋದು, ಕೈಯಲ್ಲೇ ಮಾಡ್ತಾರೆ. ಓಕೆ, ಈ ಕಡೆದು ಕೂಡ ಇದು ಅಗೇನ್ ಬಸ್ತರ್ದು ಬ್ಯಾಂಬೂ ಕ್ರಾಫ್ಟ್ ಅಂತ. ಇದನ್ನ ಈ ಡ್ರಾಯಿಂಗ್ ಅಲ್ಲ, ಇದ್ರಲ್ಲಿ ಏನ್ ಮಾಡ್ತಾರೆ, ಒಂದು ಕಬ್ಣನ ಬಿಸಿ ಮಾಡ್ಕೊಂಡು ಅದ್ರಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಮಾಡೋ ಡ್ರಾಯಿಂಗ್ ಇದು. ಇದು ಒಡಿಶಾದು ಆಪ್ಲಿಕ್ ಅಂತ, ಪಿಪ್ಲಿ ಆಪ್ಲಿಕ್. ಇದು ನೋಡಿ, ತುಂಬಾ ಇಂಟ್ರೆಸ್ಟಿಂಗ್. ಸಿಕ್ಕಿ ಗ್ರಾಸ್ ಅಂತ. ಇದು ಹುಲ್ಲಿದು. ಹುಲ್ಲಲ್ಲಿ ನೀವು ಈ ತರ ಚಿತ್ರಗಳು ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ನೋಡಿ, ಪಕ್ಷಿ ನೋಡಿ, ಬುದ್ಧ ನೋಡಿ, ಹುಲ್ಲಿನ ಗರಿಕೆಯಲ್ಲಿ ಪ್ರತಿಯೊಂದು ಹುಲ್ಲಿಂದಾನೇ ಮಾಡಿರೋದು. ಇದೇ ಹುಲ್ಲು ಗರಿಕೆ ನೋಡಿ, ಗರಿಕೆ ತರ ಇದೆ. ಹೌದು. ಸೊ ಇಲ್ಲಿ ನೋಡಿ, ಇಲ್ಲೊಂದು ಹುಲಿ ಇದೆ ನೋಡಿ, ಇಲ್ಲಿ ನೋಡಿ. ಹೌದು, ಎಷ್ಟು ನೀಟಾಗಿ ಮಾಡಿದ್ರೆ. ಇದನ್ನ ಗರಿಕೆಯಿಂದ ಮಾಡಿದ್ದಂದ್ರೆ ನೀವು ನಂಬ್ತೀರಾ? ಹೌದು, ನಂಬಕ್ ಚಾನ್ಸ್ ಇಲ್ಲ. ದೂರಿಂದ ನೋಡಿದ್ರೆ ರಿಯಲ್ ಆಗಿ ಫೋಟೋ ತೆಗ್ದಂಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಲ್ಲೇ ಇದೆಯಲ್ಲ ಆ ಗರಿಕೆ. ಎಸ್ ಸರ್, ಇಲ್ಲಿ ಒಂದಿಷ್ಟು ಟಾಯ್ಸ್ ಗಳೆಲ್ಲ ಇದೆ. ಇದೆಲ್ಲ ನಾವೇನ್ ಮಾಡಿ ಸ್ಟಾಕ್ ಮಾಡಿದೀವಿ. ನಿಮ್ಗೆ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಮತ್ತೆ ಮೇಲ್ಗಡೆ ಇದೆ. ಮತ್ತೆ ಇದೆ, ಅಲ್ಲಿಗೂ ಹೋಗೋಣ. ಅಲ್ಲೂ ಇನ್ನೂ ತುಂಬಾ ಸಿಗುತ್ತೆ. ಇದೇನು, ಇದು ಲೈಟಿಂಗ್ ಆಗುತ್ತಾ? ಹೌದು, ಲೈಟಿಂಗ್ ಆಗುತ್ತೆ. ಇದು ಆಂಧ್ರ ಪ್ರದೇಶ್ ಲೆದರ್ ಪಪ್ಪೆಟ್ರಿ ಅಂತ. ಲೈಟ್ ಹಾಕಿ ತೋರ್ಸೋಣ. ತೋರ್ಸೋಣ, ಖಂಡಿತ. ಇಲ್ಲಿ ಹಾಕಿದಾರಲ್ಲ, ಇಲ್ಲಿ ನೋಡಿ. ಇದು ನೋಡಿದ್ರೆ ಗೊತ್ತಾಗುತ್ತೆ. ಇದು ಲೆದರ್, ಮೇಕೆ ಚರ್ಮದಲ್ಲಿ ಮಾಡೋದು. ಹೌದು. ಇದು ಮುಂಚೆ ಏನ್ ಮಾಡ್ತಿದ್ರು, ಇದರಲ್ಲಿ ಶಾಡೋ ಪಪೆಟ್ ಅಂತ, ಈ ಪಪೆಟ್ ಪ್ಲೇ ಮಾಡೋರು ಹಿಂದ್ಗಡೆ ಲೈಟ್ ಹಾಕಿ. ಓಕೆ, ಇವಾಗ ನಾವೇನ್ ಮಾಡಿದೀವಿ, ಇದಕ್ಕೆ ಫ್ರೇಮ್ ಹಾಕಿ ಈ ರೀತಿ ಒಂದು ರೂಪ ಕೊಟ್ಟಿದೀವಿ.
ನಿಮ್ ಹಿಂದೆ ಇರೋ ಮೀನಿಗೆ ಎಷ್ಟು ಕೆಲಸ ಆಗಿರ್ಬೋದು. ಹೌದು, ಖಂಡಿತವಾಗ್ಲು. ಇದು ನೀವು ನೋಡಿದ್ರೆ ರಾತ್ರಿ ಹೊತ್ತು ತುಂಬಾ ಅದ್ಭುತವಾಗಿ ಕಾಣುತ್ತೆ. ಅದ್ರ ಒಳಗಡೆಯಿಂದ ಲೈಟ್ ಬಂದಾಗ ಒಂಥರ ಈ ಡೈಮಂಡ್ ಎಫೆಕ್ಟ್ ಬಂದಂಗ. ಡೈಮಂಡ್ ಎಫೆಕ್ಟ್. ಎಸ್ ಎಸ್ ಎಸ್. ಬನ್ನಿ ಸರ್. ವಾವ್. ಈ ಬಹುಶಃ ಇದನ್ನ ಒಂದೇ ವಿಡಿಯೋದಲ್ಲಿ ತೋರಿಸೋದು ಭಯಂಕರ ಕಷ್ಟ ಇದೆ. ಹೌದು, ಆದ್ರೂ ನಾವು ಪ್ರಯತ್ನ ಮಾಡ್ತಿದೀವಿ. ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ. ಇದು ಮಹಾಭಾರತ ಥೀಮ್. ಓಕೆ. ನಿಮ್ಗೆ ಈ ಕಡೆ ಕೃಷ್ಣ ಅರ್ಜುನ, ಈ ಕಡೆ ಕರ್ಣ. ಹೌದು. ಒಂದು ಸಣ್ಣ ಸ್ಪೇಸ್ ಕೂಡ ಬಿಟ್ಟಿಲ್ಲ. ಅಲ್ಲಿಂದಲ್ಲಿ ಜಾಯಿಂಟ್ ಮಾಡಿದ್ದಾರೆ ನೋಡಿ ಹೆಂಗಿದೆ. ನಾರ್ಮಲ್ ಆಗಿ ಒಂದು ಎಷ್ಟು ದಿನ ತಗೊಂತಾರೆ ಸರ್ ಈ ತರ ಪಿಕ್ಚರ್ ಗಳನ್ನು ಬಿಡಿಸೋದಕ್ಕೆ? ಒಂದ್ ಮಿನಿಮಮ್ 1 ವಾರ ಬೇಕಾಗುತ್ತೆ. ಕೆಲವುದು ಬೇಗನೂ ಮಾಡ್ತಾರೆ. ಅಂದ್ರೆ ಒಂದೇ ಕೆಲಸ ಒಬ್ಬರೇ ಮಾಡಕ್ಕಾಗಲ್ಲ. ಲೈಫ್ ಸ್ಟೈಲ್ ಹೆಂಗಿರುತ್ತೆ ಸರ್? ನೀವೀಗ ಹಳ್ಳಿಗೆ ಹೋಗಿರ್ತೀರಾ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅವ್ರ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅಂತ. ನಮ್ಮಲ್ಲಿ ಆರ್ಟಿಸನ್ ಫಾರ್ಮರ್ ಏನಿದ್ದಾರೆ ಅವ್ರನ್ನ ಸಾಕಷ್ಟು ಎಕ್ಸ್ಪ್ಲಾಯ್ಟೇಷನ್ ಆಗಿದೆ ಇವತ್ವರೆಗೂ. ಈ ಮಧ್ಯವರ್ತಿಗಳಂತ ಏನಂತೀವಿ, ಅವ್ರಿಗೆ ಕರೆಕ್ಟ್ ಆಗಿ ಸಿಗ್ಬೇಕಾಗಿರೋ ಗೌರವನೂ ಸಿಗಲ್ಲ, ಧನನೂ ಸಿಗಲ್ಲ. ನಿಜ. ಹಂಗಾಗಿ ಅವ್ರಿಗೆ ಸಾಕಷ್ಟು ನಂಬಿಕೆ ಕಳ್ಕೊಂಡ್ಬಿಟ್ಟಿರ್ತಾರೆ. ನಾವು ಅದನ್ನ ತಿರ್ಗಾ ಗಳಿಸಿ ಮಾಡಕ್ಕೆ ಸಾಕಷ್ಟು ಪರಿಶ್ರಮ ಆಯ್ತು, ಬಟ್ ಇವತ್ತು ಮಾಡಿದ್ವಿ. ಇದು ವೆಸ್ಟ್ ಬೆಂಗಾಲ್ದು ಕುಶ್ಮುಂಡಿ ಮಾಸ್ಕ್ ಅಂತ. ಇದ್ರದ್ದೇನ್ ಸ್ಪೆಷಾಲಿಟಿ ಅಂದ್ರೆ, ಈ ಮಾಸ್ಕ್ ಗಳನ್ನ ಹಾಕೊಂಡು ಊರಲ್ಲಿ ಅವರು ಒಂದು ಡ್ಯಾನ್ಸ್ ಮಾಡ್ತಾರೆ. ಮಾಡಿದಾಗ ಆ ಊರಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿ ಬರಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ವಿಶ್ವಾಸ. ಹೌದು, ಇಲ್ಲೂ ತಗೊಂತಾರ ಸರ್. ಖಂಡಿತವಾಗ್ಲು ಸಾಕಷ್ಟು ಮೂವ್ಮೆಂಟ್ ಆಗುತ್ತೆ ಇಲ್ಲಿ. ನೋಡಿ, ಇದು ದೃಷ್ಟಿ ಕೆಲವೊಂದು ಇಡ್ತೀವಲ್ಲ. ಹೌದು, ಆ ತರನು ಇದೆ. ಮನೆ ದೃಷ್ಟಿಗೆ ಇಡ್ತೀವಲ್ಲ. ಹೌದು. ಇಲ್ಲಿ ಸರ್, ಇಲ್ಲಿರುವಂತ ಇದು ಕಂಪ್ಲೀಟ್ ಆಗಿ ನಮ್ದು ಹ್ಯಾಂಡಿಕ್ರಾಫ್ಟ್ ಸೆಕ್ಷನ್ ಮತ್ತೆ ಫುಡ್. ನಾನು ಆಗ್ಲೇ ಹೇಳಿದೆ ನೋಡಿ, ಇಲ್ಲಿ ಇದು ವೀಣೆ. ಇದು ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಕೊಡಬಹುದು. ಇದಕ್ಕೇನು ಬಹಳ ರೇಟ್ ಇಲ್ಲ, ತುಂಬಾ ಕಡಿಮೆ ಇದೆ. ನನಗೆ ಇಲ್ಲಿ ಹೇಳ್ತಾ ಇದ್ರು ಇದು ಹಲಸಿಂದಾನೇ ಮಾಡೋದು. ಹೌದು, ಹಲಸಿನ ಮರ ಯೂಸ್ ಮಾಡ್ತಾರೆ. ಆಮೇಲೆ ಕಂಪ್ಲೀಟ್ ಕೈಯಲ್ಲಿ ಮಾಡೋದು. ಇದು ಏನು ಅಂದ್ರೆ, ನಿಮ್ಗೆ ದೊಡ್ಡ ವೀಣೆ ಏನಿರುತ್ತೆ ಆದ್ರೆ ಎಕ್ಸಾಕ್ಟ್ ಮಿನಿಯೇಚರ್ ವರ್ಷನ್ ಅಂತ ಏನ್ ಕರಿತೀವಿ, ಅದನ್ನ ಎಕ್ಸಾಕ್ಟ್ ಆಗಿ ತರ್ತಾರೆ ಇಲ್ಲಿ. ಎಕ್ಸಾಕ್ಟ್ ಆಗಿ ಹಂಗೆ ಇರುತ್ತೆ. ನುಡ್ಸೋದಕ್ಕಾಗಲ್ಲ, ನುಡಿಸ್ಲೂಬಹುದು ಒಂದ್ ಮಟ್ಟಕ್ಕೆ ನೀವು. ಸೌಂಡು ಬರುತ್ತೆ ಇದ್ರಲ್ಲಿ ನೀಟಾಗಿ. ಹೌದೌದು, ಸ್ವಲ್ಪ ದೊಡ್ಡದಿದ್ರೆ ಇನ್ನೂ ಚೆನ್ನಾಗಿ. ಈ ತರನು ಬೇಕಾದ್ರೆ ಬಾಕ್ಸ್ ಮಾಡಿ ಕೊಡ್ತೀರಾ ಸರ್ ನೀವು? ಹೌದು. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಇದು ನಮ್ಮ ಬಸ್ತರ್ದು ಅಗೇನ್ ಛತ್ತೀಸ್ಗಢ ಇಂದ ಡೋಕ್ರಾ ಅಂತ. ಈ ಹರಪ್ಪ ಮೊಹೆಂಜೊದಾರೋ ಈ ಭೂಮಿ ಎಸ್ಕವೇಟ್ ಮಾಡಿದಾಗ ಅಲ್ಲಿ ಒಂದು ಡ್ಯಾನ್ಸಿಂಗ್ ಅಂತ ಸಿಕ್ತು. ಅವಾಗ ನಮ್ಮಲ್ಲಿ ಹುಡ್ಕೊಂಡು ಹೋದಾಗ ಸೇಮ್ ಟೆಕ್ನಿಕ್ ಏನಿದೆ ಈ ಬಸ್ತರ್ ಅನ್ನೋ ಜಾಗದಲ್ಲಿ ಮಾಡ್ತಾರೆ ಅಂತ. ಪ್ರತಿ ಒಂದು ಪ್ರಾಡಕ್ಟ್ ಮಾಡಕ್ಕೆ 16 ಸ್ಟೆಪ್ ಇರುತ್ತೆ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಒಂದು ಪ್ರಾಡಕ್ಟ್ಗೂ ಇನ್ನೊಂದು ಪ್ರಾಡಕ್ಟ್ಗೂ ಸಿಮಿಲಾರಿಟಿ ಇರೋದೇ ಇಲ್ಲ. ಖಂಡಿತವಾಗ್ಲೂ ಸ್ವಲ್ಪ ಬೇರೆ ಇರುತ್ತೆ, ಯಾಕಂದ್ರೆ ಪ್ರತಿಯೊಂದು ಹ್ಯಾಂಡ್ ಮೇಡ್. ಪ್ರತಿಯೊಂದು ಹ್ಯಾಂಡ್ ಮೇಡ್. ಹೌದೌದು ಸರ್, ಇದು ನಮ್ಮ ಚನ್ನಪಟ್ಟಣ ಗೊಂಬೆ. ಚನ್ನಪಟ್ಟಣ ಗೊಂಬೆಗಳು. ವಾವ್, ಎಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತಿರುಗುತ್ತೆ. ಚನ್ನಪಟ್ಟಣದಲ್ಲೂ ಏನು ಅಂದ್ರೆ, ಒಂದು ಮನವರಿಕೆ ಮಾಡ್ಕೊಡ್ಬೇಕು ಅಂದ್ರೆ ಆರ್ಗ್ಯಾನಿಕ್ ಕಲರ್ ಯೂಸ್ ಮಾಡ್ಬೇಕು ಚನ್ನಪಟ್ಟಣ ಗೊಂಬೆಗೆ. ನೀವು ಆರ್ಗ್ಯಾನಿಕ್ ಕಲರ್ ಇಲ್ಲದೆ ಸಿಂಥೆಟಿಕ್ ಕಲರ್ ಯೂಸ್ ಮಾಡಿದ್ರೆ ಚನ್ನಪಟ್ಟಣ ಬೊಂಬೆ ಅಂತ ಕರೆಸ್ಕೊಳ್ಳಲ್ಲ. ಹೇಗ್ ಗೊತ್ತಾಗುತ್ತೆ ನಮ್ಗೆ? ನಮಗ್ ಗೊತ್ತಾಗೋಗುತ್ತೆ. ಯಾಕಂದ್ರೆ ನೋಡಿ, ಈಗ ಯಾವುದೇ ಒಂದು ಚನ್ನಪಟ್ಟಣ ಬೊಂಬೆ ತಗೊಂಡ್ರೆ ಆರ್ಗ್ಯಾನಿಕ್ ಕಲರ್ ಹಚ್ಬೇಕು ಅಂದ್ರೆ ಅದು ಯಾವಾಗ್ಲೂ ಗುಂಡಾಗಿರೋ ಆಕಾರದಲ್ಲಿ ಇರ್ಬೇಕು. ಅದು ಅವಾಗ ಏನಾಗುತ್ತೆ, ಅದು ಹಿಂಗ್ ಓಡ್ತಾ ಇದ್ರೆ ಕೈಯಲ್ಲಿ ಬಣ್ಣ ಇಟ್ಕೊಂಡು ಈ ಲಾತೆ ಮೇಲೆ ಹಿಂಗ್ ಇಟ್ಟಾಗ ಕಲರ್ ಹಚ್ಕೊಂಡು ಹೋಗುತ್ತೆ. ಯಾವಾಗ ಇದು ಗುಂಡುಗಿಲ್ದೆ ಸ್ಕ್ವಯರ್ ಇನ್ನೊಂದು ಇದ್ರೆ ಅದು ಚನ್ನಪಟ್ಟಣ ಅಲ್ಲ ಅಂತ. ಹೌದು, ಇದು ನಮ್ಮ ಒಡಿಸಾದು ಡೋಕ್ರಾ. ಹೌದು, ಇಲ್ಲಿ ಮೇಲ್ಗಡೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇವ್ರು ಹಾಕೊಳ್ಳುವಂತ ಜ್ಯುವೆಲ್ಲರಿ ಕೂಡ ಇಲ್ಲಿ ಸಿಗುತ್ತೆ ನೋಡಿ. ಟ್ರೈಬಲ್ ಕಮ್ಯುನಿಟಿ ಅವ್ರು ಹಾಕೋದು. ಇದು ಸೌರ ಅಂತ ನಮ್ ದೇಶದ್ದು ಒನ್ ಆಫ್ ದ ಓಲ್ಡೆಸ್ಟ್ ಟ್ರೈಬ್ಸ್ ಅವರು ಇದನ್ನ ಹಾಕೊಳ್ತಾರೆ. ಸೊ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಇದನ್ನ ಹೆಂಗ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇಲ್ಲಿ ತೋರಿಸಿರ್ತೀವಿ ನಾವು. ಇದೇನ್ ಸರ್ ಇದು? ಇದು ಐರನ್ ಕ್ರಾಫ್ಟ್, ಬಸ್ತರ್ ಅಂತ ಛತ್ತೀಸ್ಗಢದ ಐರನ್ ಕ್ರಾಫ್ಟ್. ಇದು ಮನೆಗೆಲ್ಲ ಅಲಂಕಾರ. ಇದು ಅಲಂಕಾರ ಅನ್ನೋದಕ್ಕಿಂತ ಏನು ಅಂದ್ರೆ, ನಮ್ಮಲ್ಲಿ ಈ ಕಬ್ಬಣ ಅನ್ನೋದೇನಿದೆ, ಒಂದು ಮುಂಚೆ ಒಂದು ಏನಂತೀವಿ ಹಂಟಿಂಗ್ ಟೂಲ್ ಅಂತ ಕರಿತೀವಲ್ಲ, ಬೇಟೆ ಇದು ವಸ್ತು ಇರೋದ್ರಿಂದ ನಿಮ್ಗೆ ಇದನ್ನ ನಾವು ಮನೆಗೆ ಡೆಕೋರೇಟ್ ಮಾಡೋವರೆಗೂ ಹೆಂಗೆ ಅದು ಚೇಂಜ್ ಆಗ್ತಾ ಬಂತು, ಇವತ್ತು ಈ ಟ್ರೈಬಲ್ಸ್ ಜೀವನದಲ್ಲಿ ಕಾಣಬಹುದು. ಹೌದು ನೋಡಿ, ಇದು ಸಖತ್ತಾಗಿದೆ. ಇದು ತಿರುಕ್ನೂರ್ ಪೇಪರ್ ಮ್ಯಾಶೆ ಅಂತ. ಇದು ತಿರುಕ್ನೂರ್ ಅಂತ ಪಾಂಡಿಚೇರಿಯಲ್ಲಿ ಬರುತ್ತಿದ್ದು. ಹೌದು, ಈ ಗೊಂಬೆಗಳು ನಮ್ ದಸರಾ ಬಂದ್ರೆ ಇದೆಲ್ಲ ನೆನಪು. ಹೌದು. ಆಮೇಲೆ ಇದು ಅಗೇನ್ ಇದು ಎಟ್ಟಿಕೊಪ್ಪ ಅಂತ. ಇದರಿಂದ ಮಾಡೋದಲ್ಲ, ಇದು ತೆಂಗಿನಕಾಯಿ ಚಿಪ್ಪಿಂದ ಮಾಡೋದು. ಇದು ಕೂಡ ಸಿಗುತ್ತಿಲ್ಲ. ಹೌದು.
ಎಸ್. ಇದು ಎಟಿಕೊಪ್ಪ ಅಂತ. ಇದೆಲ್ಲ ಏನ್ ಸರ್ ಇದು? ಇದು ಕುಂಕುಮ, ಅರ್ಶಿನ ಕುಂಕುಮ ಡಬ್ಬ ಇದು. ಹೌದೌದು ನೋಡಿ. ಓ ಇದು ಓಪನ್ ಆಗುತ್ತೆ. ಓಪನ್ ಆಗುತ್ತೆ, ಹೌದು ನೋಡಿ ಓಪನ್ ಆಯ್ತು. ಅರ್ಶಿನ ಕುಂಕುಮ ಡಬ್ಬ ಈ ತರ ಮಾಡ್ಬೋದು. ಹೌದು ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ಬರಿತಾ ಇರೋದು. ಇವೆಲ್ಲ ನಮ್ದ ಸರ್? ಹೌದೌದು, ಚನ್ನಪಟ್ಟಣದಲ್ಲ, ಇದು ಎಟಿಕೊಪ್ಪ ಅಂತ ನೋಡಿ. ಏನಾದ್ರು ಇಟ್ಕೊಳಕ್ಕೆ ಉಂಗ್ರ ಗಿಂಗ್ರ ಆ ರೀತಿ ಇಟ್ಕೊಳಕ್ಕೆ. ಇದು ನಮ್ಮ ಮೈಸೂರದು ರೋಸ್ವುಡ್ ಇನ್ಲೆ ಅಂತ. ನೋಡಿ ಈ ಫೋಟೋಗಳೆಲ್ಲ ನಿಮ್ಗೆ ತುಂಬಾ ಸಾಕಷ್ಟು ರೇಟ್ ಇರೋದಿಲ್ಲ, ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ಇದು ಪಕ್ಕಾ ಪ್ಯೂರ್ ಇರುತ್ತೆ. ಇದು ನೋಡಿ ಇಲ್ಲೊಂದು ರಾಮನ್ ನೋಡಿ ಎಷ್ಟು ನೀಟ್ ಆಗಿದೆ ಅಂದ್ರೆ, ನಮ್ಗೆ ಯಾವ್ದೇ ಫೋಟೋವನ್ನ ತಗೋಬೇಕಾದ್ರೆ ಫೇಸ್ ತುಂಬಾ ಕ್ಲಾರಿಟಿ ಇರುತ್ತೆ, ಅದ್ರಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರಬೇಕು ಅಂತ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಮೇನ್ ಆಗಿ ಮರ ಏನ್ ಯೂಸ್ ಮಾಡ್ತಾ ಇರೋದು ಸೀಸನ್ಡ್ ಮರ ಆಗಿರಬೇಕು. ಹೌದು. ಇದು ಪುರುಲಿಯಾ ಅಂತ ಜಾಗ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಅಲ್ಲಿ ಇದು ಮಾಸ್ಕ್. ಇದು ನಮ್ಮಲ್ಲಿ ಈ ಡ್ಯಾನ್ಸ್ ಫಾರ್ಮ್ಸ್ ಅಂತ ಹೇಳ್ತೀವಿ, ಕ್ಲಾಸಿಕಲ್ 7 ಡ್ಯಾನ್ಸ್ ಫಾರ್ಮ್ ಐಡೆಂಟಿಫೈ ಮಾಡಿದ್ದಾರೆ. 8ನೇದು ಈ ಡ್ಯಾನ್ಸ್ ಫಾರ್ಮ್. ಇದನ್ನ ಮಾಸ್ಕ್ ಹಾಕೊಂಡು ಡಿಜಿಟಲ್ ಅಲ್ಲಿ ನೋಡಿದ್ದೆ. ಹೌದಾ? ಇದೇನು ಅಂದ್ರೆ ಮಾರ್ಷಲ್ ಫೋಕ್ ಡ್ಯಾನ್ಸ್ ಅಂತ. ಇದರಲ್ಲಿ ಒಂದು ಫೈಟಿಂಗ್ ತರಾನು ಇರುತ್ತೆ, ಫೋಕು ಇರುತ್ತೆ. ಅದು ಆ ಜಾಗದ್ದು ಪುರುಲಿಯಾ ಅನ್ನೋ ಜಾಗದ್ದು ಒಂದು ಏನಂತೀವಿ ನಾವು, ಒಂದು ಡಿಫರೆನ್ಸ್ ಇದೆ. ಇದು ಸರ್, ಇದು ತಾಂಜಾವೂರ್ ಡಾಲ್ ಅಂತ. ಬೀಳೋದಿಲ್ಲ. ನಮ್ ರಾಜ್ಕುಮಾರ್ ಫಿಲಮ್ ಅಲ್ಲಿ ಇದೆಯಲ್ಲ, ಆಡಿಸಿ ನೋಡು ಬಿಡಿಸಿ ನೋಡು, ಬೀಳಲ್ಲ. ರಾಜ್ಕುಮಾರ್ ಫಿಲ್ಮ್ ಅಲ್ಲಿ ಇದೆ. ಹೌದು, ಆಡಿಸಿ ನೋಡು. ಹೌದು ಹೌದು ಹೌದು, ಎಸ್ ಅದೇ. ಓಕೆ ನೋಡಿ, ಮನೆಗೆ ನಿಮ್ಗೆ ದೇವರ ವಿಗ್ರಹ ಬೇಕಿರ್ಲಿ ಅಥವಾ ಅಲಂಕಾರಿಕ ವಸ್ತುಗಳು ಬೇಕಿರ್ಲಿ, ಏನೇ ಬೇಕಾದ್ರೂ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಇದು ಇಂದೋರ್ ಲೆದರ್ ಕ್ರಾಫ್ಟ್ ಅಂತ, ಲೆದರ್ ಅಲ್ಲಿ ಮಾಡೋದು. ಇಂದೋರ್ ಮಧ್ಯಪ್ರದೇಶದಲ್ಲಿ. ಇದೆಲ್ಲ ಸರ್, ಇದು ಸ್ಟೋನ್ ವಾರಣಾಸಿಯಲ್ಲಿ ಮಾಡ್ತಾರೆ. ಇದನ್ನ ಜಾಲಿ ವರ್ಕ್ ಅಂತ ಕರೀತಾರೆ, ವಾರಣಾಸಿಯಲ್ಲಿ ಮಾಡೋದು. ಆಮೇಲೆ ಇದು ಅಗೇನ್ ನಮ್ ಕರ್ನಾಟಕದ ಬಿದ್ರಿ ವೇರು. ಸುಮಾರು ಜನಕ್ಕೆ ಏನ್ ಗೊತ್ತಿಲ್ಲ ಅಂದ್ರೆ, ಇದನ್ನ ಸಿಲ್ವರ್ ಇನ್ಲೆ ಅಂತ ಕರಿತೀವಿ ನಾವು. ಇದು ಏನಿದೆ, ಇದು ಜಿಂಕ್. ಇದು ಕಂಪ್ಲೀಟ್ ಆಗಿ ಸಿಲ್ವರ್ ತರನೇ ಇರುತ್ತೆ. ಆ ಬೀದರ್ ಫೋರ್ಟ್ ಅಲ್ಲಿ ಏನು ಮಣ್ಣಿದೆ, ಆ ಮಣ್ಣಲ್ಲಿ ನೀವು ಯಾವುದೇ ಮೆಟಲ್ ಎದ್ದಿದ್ರು ಸಿಲ್ವರ್ ಗೋಲ್ಡ್ ಬಿಟ್ಟು ಎಲ್ಲ ಕಪ್ಪಗ ಹೋಗುತ್ತೆ. ಹೌದಾ? ಹೌದೌದು. ಓಕೆ ಓಕೆ, ಆ ತರ ಇದೆ. ಹೌದು. ವಾವ್, ಇದೆಲ್ಲ ಅಲಂಕಾರಿಕ ವಸ್ತುಗಳು. ಇದೆಲ್ಲ ಏನಿದು? ಇದು ನಮ್ ತಾಂಜಾವೂರಲ್ಲಿ ಮಾಡೋದು. ಇದು ಮೊಮೆಂಟೋಸ್ ಆ ರೀತಿ ನಾವು ಮಾಡಿದ್ದೀವಿ. ಲಕ್ಷ್ಮೀ ವೆಂಕಟೇಶ್ವರ ಮೊಮೆಂಟೋಸ್ ಬೇಕು ಅಂದ್ರೂ ಕೂಡ ಈ ತರ. ಇದು ಬೆಳ್ಳಿನ? ಇದು ಬೆಳ್ಳಿ, ಪ್ಯೂರ್ ಬೆಳ್ಳಿ. ಓಕೆ ಓಕೆ. ನೋಡಿ ಇದ್ರ ನೋಡಿ, ನಿಮ್ಗೆ ನಾರ್ಮಲ್ ಒಂದು ಮೊಮೆಂಟೋ ಮಾಡ್ಬೇಕು ಅಂದ್ರೆ ಒಂದು 600-700 ರೂಪಾಯಿ ಖರ್ಚು ಬರುತ್ತೆ. ಇದು ಬೆಳ್ಳಿ ಪ್ಲೇಟ್ ಇರುವಂತ ಮೊಮೆಂಟೋ ನೋಡಿ, ಜಸ್ಟ್ 720 ರುಪೀಸ್ಗೆ ಇದು ಸಿಗುತ್ತೆ. ಇನ್ನೂ ನಿಮ್ಗೆ ನಮ್ಮ ಹೆಗ್ಗದ್ದೆ ಕಡೆಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ತರ ಮೊಮೆಂಟೋಸ್ ಗಳನ್ನು ಕೂಡ ನೀವು ಪ್ರೊವೈಡ್ ಮಾಡಿ ಕೊಡ್ತೀರಾ? ಹೌದು. ಆಮೇಲೆ ಇದು ನೋಡಿ ಅಗೇಟ್ಸ್ ಅಂತ, ಇದು ಕಚ್ಚಲ್ಲಿ, ಕಂಬತ್ತಲ್ಲಿ ಸಿಗೋದು, ಗುಜರಾತ್ ಅಲ್ಲಿ. ಈಗ ನಾನು ತುಂಬಾ ಮನೆಗಳಿಗೆಲ್ಲ ಹೋಗ್ತಾ ಇರ್ತೀನಿ ಹೋಮ್ ಟೂರ್ ಮಾಡೋಕೆ. ಅವಾಗ ನಮ್ಗೆ ಅವರೆಲ್ಲ ಹೇಳೋದು, ಇದು ಅಲ್ಲಿಂದ ತಂದೆ, ಇಲ್ಲಿಂದ ತಂದೆ ಅಂತ ಹೇಳ್ತಾರೆ, ರಾಜಸ್ಥಾನದ ತಂದೆ, ಹರಿಯಾಣದಿಂದ ತಂದೆ ಅಂತ ಹೇಳ್ತಾರೆ. ನೀವು ಅಷ್ಟೆಲ್ಲ ದೂರ ಹೋಗೋ ಅವಶ್ಯಕತೆನೇ ಇಲ್ಲ. ಹೌದು, ಒಂದ್ಸಲ ಇಲ್ಲಿಗೆ ಬರ್ಬೋದು ಸರ್. ಈಗ ನಾವಿರೋ ಪ್ಲೇಸ್ ಇದು ಎಲ್ಲಿ ಇದೆ? HSR ಲೇಔಟ್. HSR 6 ಸೆಕ್ಟರ್ ಸರ್ವಿಸ್ ರೋಡ್ ಅಲ್ಲೇ ಸಿಗುತ್ತೆ. ಸರ್ವಿಸ್ ರೋಡ್ ಅಲ್ಲಿ ಸಿಗುತ್ತೆ. ಒಳ್ಳೆ ಪಾರ್ಕಿಂಗ್ ಕೂಡ ಇದೆ. ಹೌದು, ಯಾವುದೇ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಇದೆಲ್ಲ ಸರ್, ಇದೆಲ್ಲ ಅಗೇಟ್ಸ್. ಓಕೆ, ಅಗೇಟ್ಸ್ ಅಂದ್ರೆ ಏನಂತೀವಿ ನಾವು, ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅಂತ. ಓಕೆ ಓಕೆ. ಇದು ನಮ್ ತಾಂಜಾವೂರ್ ಆರ್ಟ್ ಪ್ಲೇಟ್ಸ್ ಅಂತ. ಇದರಲ್ಲಿ ಬೆಳ್ಳಿ, ಆಮೇಲೆ ಕಾಪರ್, ಬ್ರಾನ್ಸ್ 3 ಯೂಸ್ ಮಾಡಿ ಇದನ್ನ ಮಾಡಿರ್ತಾರೆ. ಇದನ್ನು ಕೂಡ ಹೌದು, ಖಂಡಿತವಾಗ್ಲು. ಇಲ್ಲಿ ಒಂದು ಇದೆ ಸರ್, ಇದು ಅಷ್ಟೇ ಅಗೇಟ್ಸ್. ಇವೆಲ್ಲ ಅಗೇಟ್ಸ್ ಚೈನು. ಓಕೆ. ಆಮೇಲೆ ಇದು ಆಕ್ಚುಲಿ ಹೆಲ್ದಿ ಕಾನ್ಸೆಪ್ಟ್ ಅಲ್ಲೂ ಇದೊಂದಿಷ್ಟು ಬರುತ್ತಲ್ವಾ? ಇದು ಹೌದು. ಇದು ನ್ಯಾಚುರಲ್ ಸ್ಟೋನ್ಸ್ ಆಗಿರೋದ್ರಿಂದ ಇದು ಯೂಶಲಿ ಒಂದು ಬಿಲೀಫ್, ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಅಗೇಟ್ಸ್ ಅಲ್ಲಿ. ದೇಹಕ್ಕೂ ಕೂಡ ಈ ತಂಪು ಬಹಳ ಒಳ್ಳೇದು. ಈ ಕಲ್ಲಿನ ತಂಪು ಇದೆಯಲ್ಲ, ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಈ ಕಡೆ ಇದೆಲ್ಲ ಬ್ರಾಸ್ ಐಟಮ್ಸ್, ಮಿರ್ಜಾಪುರ್ ಬ್ರಾಸ್ ಅಂತ. ಇದು ಮಿರ್ಜಾಪುರ್ UP ಇಂದ ಬರುತ್ತೆ. ಓಕೆ, ಹೌದು. ಇದು ಬಹುಶಃ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರೆಲ್ಲ ಈ ತರದ ತಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ರು. ಇದ್ರಲ್ಲಿ ಏನು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಏನು ಆಗಲ್ಲ. ಸೊ ಊಟ ನೀವೇನ್ ತಿಂತೀರಾ, ಓಕೆ, ಅದ್ರದ್ದು ಆಕ್ಚುಯಲ್ ಕ್ವಾಲಿಟಿ ಹಂಗೆ ಉಳ್ಕೊಳ್ಳುತ್ತೆ ತಿಂದಾಗ. ಹೌದು, ಚೆನ್ನಾಗಿದೆ. ರಾಮನ
ರಾಮ ಲಕ್ಷ್ಮಣ ಸೀತೆ. ಇದು ಸರ್ ಇದು ಅಷ್ಟೇ, ಇದು ಗಂಧದ ಕಡ್ಡಿ ಅನ್ಸಕ್ಕೆ, ಇದು ಮಂಗಳಾರತಿ ದೀಪ, ಮಂಗಳಾರತಿ ಮಾಡೋಕೆ ದೀಪ ಹೆಂಗಿದೆ ನೋಡಿ ಇದು. ಹೌದು, ಇದು ಬ್ರಾಸ್ ಅಲ್ಲಿ ಎರಡು ರೀತಿ. ಹೌದು, ಇದರಲ್ಲಿ ಪೇಂಟಿಂಗು ಮಾಡಿರ್ತಾರೆ ಬ್ರಾಸ್ ಮೇಲೆ. ಓಕೆ, ಹೌದು, ಇದು ಬ್ರಾಸ್ ಮೇಲೆ ಎನ್ಗ್ರೇವಿಂಗ್ ಆಗಿರುತ್ತೆ. ಓಕೆ, ಇದು ಅದು ಅಷ್ಟೇ ಬ್ರಾಸ್ ಮೇಲೆ ಪೇಂಟಿಂಗ್ ಮಾಡಿರ್ತಾರೆ. ಓಕೆ ಓಕೆ. ಇದಿಷ್ಟನ್ನ ಬಿಟ್ಟು ಒಂದಿಷ್ಟು ತಿಂಡಿ ತಿನಿಸುಗಳು, ಹೌದು, ಮನೆಗೆ ಬೇಕಾಗಿರುವಂತಹ ಕೆಲವೊಂದು ಪ್ರಾಡಕ್ಟ್ಗಳು ಇದೆ. ಹೌದು, ಸೊ ಅವುಗಳ ಬಗ್ಗೆ ಮಾತಾಡೋಣ. ಬನ್ನಿ. ಓಕೆ, ನೋಡಿ ಇಲ್ಲಿ ಕನ್ಯಾಕುಮಾರಿ ಲವಂಗ ಅಂತೀವಿ. ಇದು ಏನ್ ವಿಶೇಷತೆ ಅಂದ್ರೆ ನಮ್ಮ ದೇಶದಲ್ಲಿ ಫಸ್ಟ್ ಲವಂಗ ಬೆಳೆದಿದ್ದೆ ಈ ಊರಲ್ಲಿ, ಕನ್ಯಾಕುಮಾರಿಲಿ ಕೋಟಲಂ ಅಂತ ಒಂದು ಜಾಗ ಇದೆ. ಹೌದು ಹೌದು, ಅಲ್ಲಿ ಇದನ್ನ ಫಸ್ಟ್ ಭಾರತದಲ್ಲೇ ಉತ್ಪಾದನೆ ಮಾಡಿದ್ದು. ಇದೇನ್ ಸರ್ ಇದು ಕೆಳಗಡೆ? ಇದು ನಾನು ತೋರಿಸ್ತೀನಿ, ಇದು ಬುರಾನ್ಶ್ ಅಂತ ಉತ್ತರಾಖಂಡ್. ಇದು ಏನು ಅಂದ್ರೆ ನಮ್ಮ ಮೋದಿ ಅವರು ಫಸ್ಟ್ ಈ ಕೊರೋನಾ ಬಂತಲ್ಲ, ಅವಾಗ ಇದ್ರ ಮೇಲೆ ಪ್ರಚಾರ ಮಾಡಿದ್ರು ದಟ್ ಇದನ್ನ ಕುಡಿದ್ರೆ ನಿಮ್ಗೆ ಸಾಕಷ್ಟು ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತ. ಹೌದು ಹೌದು, ಇದು ನ್ಯಾಚುರಲ್ ಹಿಮಾಲಯದಲ್ಲಿ ಬೆಳೆಯೋ ಹೂವು, ಅದರಿಂದ ಮಾಡೋದೇ ಈ ಬುರಾನ್ಶ್ ಎಕ್ಸ್ಟ್ರಾಕ್ಟ್ ಮಾಡಿ. ಓಕೆ, ಸೂಪರ್. ಈ ನಾರ್ಮಲಿ ಸರ್ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಹೇಳಿ. ನಿಮ್ಗೆ ಎಲ್ಲಾ ಸ್ಪೈಸಸ್ ಅಂದ್ರೆ ಅಷ್ಟು ಸಿಗುತ್ತೆ. ನಮ್ಮ ಹತ್ರ ಕೂರ್ಗ್ ಏಲಕ್ಕಿ ಇದೆ, ಹತ್ರಸಿಂದ ಹಿಂಗಿದೆ, ಕಾಶ್ಮೀರ್ ಕೇಸರಿ ಇದೆ, ಆಮೇಲೆ ನಿಮ್ಗೆ ಕರ್ಬಿ ಯಾಂಗ್ಲಾಂಗ್ ಇಂದ ಜಿಂಜರ್ ಇದೆ, ಸಿರ್ಸಿ ಸುಪಾರಿ ಇದೆ ನಮ್ಮ ಕರ್ನಾಟಕದ್ದು. ಆಮೇಲೆ ಇವೆಲ್ಲ GI ಮಾನ್ಯತೆ ರಾಸಿಪುರಂ ತುಪ್ಪ ಇದೆ. ಹೇಗೆ ಸರ್ ನಿಮ್ಮಲ್ಲಿ ನಾವು ಆರ್ಡರ್ ಕೊಟ್ರೆ ಯಾವ ರೀತಿ ತಲುಪುತ್ತೆ ಅನ್ನೋದು? ನಾವೆಲ್ಲ ಡೆಲಿವರಿ ಇಲ್ಲಿ ನಮ್ ಟೀಮ್ ಕೂತಿದ್ದಾರೆ ಇಬ್ರು. ಇವರೆಲ್ಲ ಆನ್ಲೈನ್ ಆರ್ಡರ್ ಪ್ರೋಸೆಸ್ ಪ್ಯಾಕಿಂಗ್ ಆಗಿದೆ. ಅದು ಪ್ಯಾಕಿಂಗ್ ರೂಮ್ ಇದೆ ಅಲ್ಲಿ ಫುಲ್ ಪ್ಯಾಕಿಂಗ್ ಆಗುತ್ತೆ. ಇಲ್ಲಿ ನಮ್ ಟೀಮ್ ಆರ್ಡರ್ ಪ್ರೋಸೆಸ್ ಮಾಡ್ತಾರೆ ಇಲ್ಲಿಂದ. ಸೊ ಇವರು ಕಂಪ್ಲೀಟ್ ಆಗಿ ಆನ್ಲೈನ್ ಹ್ಯಾಂಡಲ್ ಮಾಡ್ತಾರೆ. ಅವರು ಇಲ್ಲಿ ನಮ್ಗೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋದ್ರಿಂದ ಪ್ರತಿಯೊಂದು ಚೆಕ್ ಮಾಡಿ ದೆನ್ ಇಲ್ಲಿಂದ ದೇ ವಿಲ್ ಡಿಸ್ಪ್ಯಾಚ್. ಇಲ್ಲಿದೆ ನೋಡಿ ಬಾಕ್ಸಸ್ ಗಳೆಲ್ಲ ಈ ರೀತಿ ಪ್ಯಾಕ್ ಆಗುತ್ತೆ. ಸೊ ನಿಮ್ಮ ಮನೆ ಬಾಗಿಲಿಗೆ ಇದು ತಲುಪಿಸೋದಕ್ಕೆ ಇವರು ಕೆಲಸ ಮಾಡ್ತಾರೆ. ಇಲ್ಲಿ ಡೈಲಿ ಎಲ್ಲೆಲ್ಲಿಗೆಲ್ಲ ಹೋಗುತ್ತೆ ಸರ್? ಡೈಲಿ ನಮ್ದು ಸಾಕಷ್ಟು ಆಲ್ ಓವರ್ ಇಂಡಿಯಾ ಹೋಗುತ್ತೆ ನಮ್ಗೆ. ನೋಡಿ ಈ ತರ ಫುಲ್ ಆನ್ಲೈನ್ ಆರ್ಡರ್ಸ್ ಏನ್ ಬರುತ್ತೆ ಅದ್ ಕಂಪ್ಲೀಟ್ ಆಗಿ ಈ ತರ ಪ್ಯಾಕ್ ಮಾಡಿ ನಮ್ಗೆ DTDC ಬ್ಲೂ ಡಾಟ್ ಜೊತೆ ಎಲ್ಲ ಟೈ ಅಪ್ ಮಾಡ್ಕೊಂಡಿರ್ತೀವಿ. ಅವ್ರು ಬಂದು ಸಾಯಂಕಾಲ ಪಿಕ್ ಮಾಡಿ ಡೆಲಿವರ್ ಮಾಡಿ. ದಿನಕ್ಕೆ ಏನಿಲ್ಲ ಅಂದ್ರೂ 100 ಆರ್ಡರ್ ಆದ್ರೂ ನಾವು ಆನ್ಲೈನ್ ಅಲ್ಲಿ ಶಿಪ್ ಮಾಡ್ತೀವಿ. ಸರ್ ಇದು ಆಕ್ಚುಲಿ ಗಿಫ್ಟ್ ಗಾಯಿ ಏನಿದೆ ಇದು? ಹೌದೌದು, ಇದು ಬೇಪೋರ್ ಅಂತ ಕೇರಳದಲ್ಲಿ ಒಂದ್ ಜಾಗ. ಆ ಜಾಗದಲ್ಲಿ ಈ ಬೋಟ್ ಏನಿದೆ ಫಸ್ಟ್ ನಮ್ಮಲ್ಲಿ ಅಲ್ಲಿ ಈ ಟೀ ಕುಡ್ ಅಂತ ಏನ್ ಹೇಳ್ತೀವಿ ಅದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದು ಲಾಂಗ್ ಡಿಸ್ಟೆನ್ಸ್ ಜರ್ನಿಗೆಲ್ಲ ಈ ಬೋಟ್ ಯೂಸ್ ಮಾಡೋರು. ಇವತ್ತು ಇದನ್ನು ಮಿನಿಯೇಚರ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ನಾವು ಯಾರಿಗಾದ್ರೂ ಒಂದು ಫಂಕ್ಷನ್ ಗಿಫ್ಟ್ ಕೊಡ್ಬೇಕು, ಖಂಡಿತವಾಗಿ ಗೆಸ್ಟ್ ಗಳಿಗೆ ಕೊಡ್ಬೇಕು ಅಂದ್ರೆ ಇದನ್ನ ಧಾರಾಳ. ಹೌದು, ಅದ್ರ ಜೊತೆಲಿ ನಾವು ಭಾರತ ದೇಶದ ಫ್ಲಾಗು ಹಾಕ್ಬಿಟ್ಟಿದೀವಿ, ಅದಕ್ಕೆ ಸ್ವಲ್ಪ ಪೇಟ್ರಿಯಾಟಿಸಮ್ ಟಚ್ ಬರ್ಲಿ ಅಂತ. ಇಲ್ಲಿ ನೋಡಿ, ಇದು ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಬಸ್ತರ್ ಅನ್ನೋ ಜಾಗದಲ್ಲಿ ಟ್ರೈಬಲ್ಸ್ ಏನು ಇವತ್ತು ನೀವು ಅಲ್ಲಿ ಹೋದ್ರೆ ಅಲ್ಲಿ ನಿಮ್ಗೆ ಗನ್ಗಿಂತ ಜಾಸ್ತಿ ಬಿಲ್ಲು ಬಾಣನ ಯೂಸ್ ಮಾಡ್ತಾರೆ ಟ್ರೈಬಲ್ಸ್. ಹೌದು ಹೌದು, ಈ ರೀತಿ ಹಿಡ್ಕೊಳ್ಳೋ. ಹೌದು, ಹೇಳದೆ ಬಿಡ್ಬೋದು. ಹೌದು, ಮಕ್ಕಳಿಗೆ ಆಟ ಆಡೋದು, ಮಕ್ಕಳು ಆಟ ಆಡ್ಬೋದು. ಆರ್ನಮೆಂಟಲ್ ಆಗೂ ಇರುತ್ತೆ, ದೊಡ್ಡವರು ಗುರಿ ಇಡಬಹುದು, ಗುರಿ ಇಟ್ಟು ಹೊಡಿಬಹುದು. ನೋಡಿ ಇಲ್ಲೂ ಮತ್ತೊಂದಿಷ್ಟಿದೆ. ಹೌದು, ಇದು ಅದರದ್ದೇ ಬಾಟಲ್ ಹಾಕಿ. ಹೌದು ಹೌದು, ಇದು ಹೆಂಗ್ ರೆಡಿ ಆಗತ್ತೆ ಅನ್ನೋದಕ್ಕೆ ಕಂಪ್ಲೀಟ್ ಪಿಕ್ಚರ್ ಇದೆ. ಹೌದು, ಓಕೆ. ಇದೇನ್ ಸರ್ ಇದು? ಇದು ಏನ್ ವಿಶೇಷತೆ ಅಂದ್ರೆ ನೀವು ಒಂದು ಸಲ ಇದಕ್ಕೆ ಇಲ್ಲಿ ಎಣ್ಣೆ ಹಾಕ್ಬಿಟ್ರೆ ಇದ್ರ ಒಳಗಡೆ ಹಿಂಗ್ ಎಣ್ಣೆ ಹಾಕಿ ಇದನ್ನ ನೀವು ವಾಪಸ್ ಹಿಂಗ್ ಮಾಡ್ಬಿಟ್ರೆ ನಿಮ್ಗೆ ಎಣ್ಣೆ ಇದ್ರಲ್ಲಿ ಕಡಿಮೆ ಆಗ್ತಿದ್ದಂಗೆ ಇದ್ರ ಒಳಗಡೆಯಿಂದ ಎಣ್ಣೆ ಅದಾಗದೆ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಕನಿಷ್ಠ ಇದರಲ್ಲಿ 24 ಗಂಟೆವರೆಗೂ ನೀವು ಎಣ್ಣೆ ಹಾಕದೆ ದೀಪ ಉರಿತಾನೆ ಇರುತ್ತೆ. ನಾನು ಮೊನ್ನೆ ಒಂದು ಡಾಕ್ಟರ್ ಕಾರ್ಯಕ್ರಮ ಮಾಡುವಾಗ ಡಾಕ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಪ್ರತಿ ಮನೆಯಲ್ಲೂ ನಾವು ತುಪ್ಪದ ದೀಪ ಹಚ್ಚಬೇಕು, ಒಳ್ಳೆ ನಿದ್ದೆ ಬರುತ್ತೆ, ಆ ಸರೌಂಡಿಂಗ್ ತುಂಬಾ ಚೆನ್ನಾಗಾಗತ್ತೆ ಅಂತ. ತುಪ್ಪದ ದೀಪ ಅಂತ ಹೇಳಿದ್ರೆ ನಮ್ಗೆ ಅಂಗಡಿಯಲ್ಲಿ ಸಿಗೋ ಪ್ಯಾಕೆಟ್ ತುಪ್ಪ ಅಲ್ಲ, ಒರಿಜಿನಲ್ ಆಗಿ ಮಲ್ನಾಡ್ ಗಿಡ್ಡ ತುಪ್ಪ ಸಿಕ್ಕರೆ ಆ ತುಪ್ಪವನ್ನೇ ಹಚ್ಬೇಕು ಅಂತ. ಬಹುಶಃ ನಾನು ಒಂದು ಈ ವಿಡಿಯೋ ಮೂಲಕ ಹೇಳ್ತೀನಿ, ಈ ತರದೊಂದು ದೀಪ ತಗೊಳ್ಳಿ. ನೀವು ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ದಿನ, ವಾರಕ್ಕೆ ಒಂದ್ಸಲ ಆದ್ರೂ ಪರವಾಗಿಲ್ಲ, ದಿನ ಆಗಿಲ್ಲ ಅಂದ್ರೆ ಒಂದ್ಸಲ ಆದ್ರೂ ತುಪ್ಪ ಹಾಕಿ ಹಿಂಗಿಟ್ರೆ 24 ಗಂಟೆ ನಿಮ್ ಬೆಡ್ರೂಮ್ ಅಲ್ಲೂ ಜಾಸ್ತಿನೂ ಆಗ್ಬೋದು. ಅದ್ ಏನಾದ್ರೂ ಉರಿ
ಉಳಿತು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಾಗುತ್ತೆ ಅಂತ ಆಮೇಲೆ ನೀವು ನಮಗೆ ಹೇಳ್ಬೇಕು. ಇದು ಹಾಕೋದು ಇಲ್ಲೇನಾ? ಹೌದು ಹೌದು, ಬತ್ತಿ ಹಾಕೋದಲ್ಲ. ಇದ್ರ ಒಳಗಡೆಯಿಂದ ಆಯಿಲ್ ಬರುತ್ತೆ. ಆಯಿಲ್ ಬರ್ತಾ ಇಲ್ಲಿ ಏನಾಗುತ್ತೆ? ಇಲ್ಲ, ಆಯಿಲ್ ಹಾಕಿರ್ತೀವಿ. ಅಲ್ಲ ಇದರಲ್ಲಿ ಇಲ್ಲ, ಇದೇನಾಗಲ್ಲ. ಇದು ಏರ್ಗೆ ಮೆಕ್ಯಾನಿಸಮ್, ಏರ್ ಔಟ್ ಆಗುತ್ತೆ. ಏರ್ ಔಟ್. ಹೌದು. ಸೊ ಇದು ಅಷ್ಟೇ, ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಅಷ್ಟೇ ದೀಪನೇ ಇದು. ಇಲ್ಲಿ ನೀವು ಬತ್ತಿ ಹಾಕ್ತೀರಾ, ಉಲ್ಟಾ ಮಾಡಿ ಎಣ್ಣೆ ಹಾಕ್ತೀರಾ. ಮ್ಯಾಜಿಕ್ ಲ್ಯಾಂಪ್ ತರ ಒಂದ್ಸಲ ಉಲ್ಟಾ ಮಾಡಿ ಹಾಕಿದ್ರೆ ತಿರ್ಗಾ ಹಿಂಗ್ ಮಾಡಿದಾಗ ಎಣ್ಣೆಗೆ ಬರಲ್ಲ ಕೆಳಗಡೆಯಿಂದ. ಇಲ್ಲಿ ಕಂಟಿನ್ಯೂಸ್ ಆಗಿ ಉಳಿಯುತ್ತೆ. ಸೂಪರ್. ಆಮೇಲೆ ಇದು ಶಾಂತಿನಿಕೇತನ್ ಲೆದರ್ ಗೂಡ್ಸ್ ಅಂತ. ಕಂಪ್ಲೀಟ್ಲಿ ಪ್ಯೂರ್ ಲೆದರ್ ಇದು. ಹೌದು. ಇದು ನಮ್ಮಲ್ಲಿ ಈ ರವೀಂದ್ರನಾಥ್ ಟ್ಯಾಗೋರ್ ಇದ್ರಲ್ಲ, ಅವರ ತಮ್ಮ ಶುರು ಮಾಡಿದ್ದು ಇದನ್ನ. ಹೌದು. ಓಕೆ. ಸೊ ಇಷ್ಟು ಕಲೆಕ್ಷನ್ಗಳು ಇಲ್ಲಿ ಇದೆ, ಇನ್ನೂ ಜಾಸ್ತಿ ಇದೆ. ಬಹುಶಃ ಹೇಳೋದಕ್ಕೆ ಸಮಯ ತುಂಬಾ ಅಭಾವ ಇದೆ. ಸೊ ತುಂಬಾ ಜಾಸ್ತಿ ಆಯ್ತು ಅಂತ ಅನ್ಕೊಂತೀನಿ. ನನಗಂತೂ ಸ್ಪೆಷಲಿ ಇಲ್ಲಿ ವಿಸಿಟ್ ಮಾಡಿದ್ದೆ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನೋಡಿ, ನೆಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಟೈಲ್ಸ್ ಕೂಡ ಇಲ್ಲ ಇಲ್ಲಿ ಹೌದು ಅಲ್ವಾ? ಕಂಪ್ಲೀಟ್ ರೆಡ್ ಆಕ್ಸೈಡ್ ಯೂಸ್ ಮಾಡಿದ್ದು. ಇದೆಲ್ಲ ನಮ್ಮ ಪೂರ್ವಜರು ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನ ನೀವು ಒಂದು ಮುತ್ಸದ್ದಿತನದಲ್ಲಿ ಮಾಡಿದಿರ. ಆಮೇಲೆ ನೀವು ಇಷ್ಟು ಮಾಡಿದೀರಾ ಅನ್ನೋದಕ್ಕಿಂತ ಇಷ್ಟು ಮಾಡೋದಕ್ಕೆ ನಿಮ್ಮ ಒಳಗಡೆ ಒಂದು ಮನಸ್ಸಿದೆಯಲ್ಲ ಸರ್, ಹೌದು, ಅದು ಬಹಳ ಖುಷಿ ಆಯ್ತು ನಂಗೆ. ಯಾರಿಗೂ ಕೂಡ ಈ ತರ ಒಂದು ರಿಸ್ಕ್ ತಗೊಂಡು ಮಾಡ್ಬೇಕು ಅನ್ನುವಂತ ಇರಾದೆ ಯಾರಿಗೂ ಇರೋದಿಲ್ಲ. ಆದ್ರೆ ನೀವು ಮಾಡಿದೀರಾ. ನಾವು ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀವಿ. ಸ್ಪೆಷಲಿ ನಾವಿಲ್ಲಿ ಬಂದಾಗ ಒಂದು ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಿರ್ಬೋದು, ಮಾಹಿತಿ ಕೊಟ್ಟಿದ್ದಿರ್ಬೋದು, ಇದೆಲ್ಲ ನಮ್ಮ ಜನಗಳಿಗೆ ತಲುಪಿಸೋ ಜವಾಬ್ದಾರಿಯನ್ನು ನಾವು ಇಟ್ಕೊಂಡಿದೀವಿ. ಅದನ್ನ ತಲುಪಿಸ್ತೀವಿ ಅನ್ನೋ ಭರವಸೆ ನಮ್ಗಿದೆ. ಸೊ ನಮ್ ಕಡೆಯಿಂದ ಯಾರೇ ಬಂದ್ರು ಅವ್ರಿಗೆ ಸ್ಪೆಷಲ್ ಆಗಿ ಒಂದು ಡಿಸ್ಕೌಂಟ್ ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದನ್ನ ನಾವು ಸಣ್ಣದಾಗಿ ತೋರಿಸಿದೀವಿ, ಆದರೂ ನಿಮಗೆ ಒಂದು 3/4 ಗಂಟೆಯ ಜರ್ನಿ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಲ್ಲಿ ಇನ್ನೂ ನಾವು ತೋರಿಸದೇ ಇರುವಂತಹ ಅನೇಕ ಪ್ರಾಡಕ್ಟ್ಗಳಿದೆ. ಅವೆಲ್ಲವೂ ಕೂಡ GI ಮಾನ್ಯತೆ ಹೊಂದಿರುವಂತಹ ಐಟಮ್ಗಳೇ ಅಂತ ಹೇಳ್ತಾ, ಒಂದ್ಸಲ ಇಲ್ಲಿಗೆ ಬನ್ನಿ. ನೀವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ಸಲ ವಿಸಿಟ್ ಮಾಡಿ. ನಿಮ್ಗೇನಾದರೂ ದೂರ ಇದ್ದೀನಿ, ನಾನು ಬೆಂಗಳೂರಿಗೆ ವಿಸಿಟ್ ಮಾಡೋಕೆ ಆಗಲ್ಲ ಅಂತಿದ್ರೆ ನೀವು ಇವರ ವೆಬ್ಸೈಟ್ ಥ್ರೂನು ಐಟಮ್ಗಳನ್ನು ನೋಡಬಹುದು. ಬೇಕು ಅಂದರೆ ಮನೆಗೂ ಕೂಡ ತರಿಸ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.